हरि ओम जगत्यजो खंडगुणोरुमंडलसदोदितो ज्ञानमरीचिमाली स्वभक्तहार्योच्चतमो निहन्ता व्यासावतारो हरिरात्मभास्करः अभ्रमं भङ्गरहितं नजडं विमलं सदा आनन्दतीर्थमतुलं भजेतपत्रजापहम् भवतीगर्भावादेडमूकोऽपि वाग्मे जडमतिर्विजन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोपस्थापिका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि चित्रैः पदैश्च गम्भीरैः वाक्यैः मानेन खण्डितैः गुरुभावं युञ्जयन्ति भातिश्रीजगतीर्थवाक् अर्थिकल्पितकल्पोऽयं प्रत्यर्थिगजकेसरी रसतीर्थगुरुर्ब्रूयादस्वदिष्टार्थसिद्धये तपो विद्याविरक्त्यादिसद्गुणौघाकरानहं वादिराजगुरुं वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तन्नमस्ये गुरून् मम जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಸ್ವಸ್ತಿಸ್ತು ಅಶೇಷ ಸನ್ಮಂಗಳಾನು ಭವಂತು. ಪೂರ್ವ ಶ್ಲೋಕಾಂತ ಭಾಗದಲ್ಲಿ ಅತ್ಯಂತ ಪರಮ ಮಂಗಳಕರವಾದಂತಹ ಅದ್ಭುತವಾದಂತಹ ಕೃತಿ ಅಂತಲೇ ಪ್ರಸಿದ್ಧವಾದ ಮಹಾನುಭಾವರಾದ ಜಗನ್ನಾಥದಾಸರಿಂದ ರಚಿತವಾದ ಹರಿಕಥಾಮೃತ ಸಾರ, ಅದರಲ್ಲಿ ಮಂಗಳಾಚರಣ ಸಂಧಿಯ ಚಿಂತನೆಯನ್ನು ಮಾಡ್ತಾ ದಾಸರು ವ್ಯಾಸರನ್ನು ಅನುಸರಿಸಿ ನಾರಾಯಣನಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ನಮಸ್ಕಾರವನ್ನು ತಿಳಿಸ್ತಾ ಯಾವುದಾದರೂ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಬೇಕಾದಾಗ ಇದು ದೇವತಾ ನಮಸ್ಕಾರದೊಂದಿಗೆ ಕಾರ್ಯ ಪ್ರಾರಂಭ ಆಗಬೇಕು ಅನ್ನೋದನ್ನು ಕೂಡ ಮಂಗಳಾಚರಣೆಯ ಮಹತ್ವ ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರ ಭಗವದ್ ಅನುಗ್ರಹಕ್ಕೋಸ್ಕರ ಅಂತ ಹೇಳಿ ಮುಂದೆ ಅವರು ಭಗವಂತನ ಗುಣಗಳನ್ನು ತಿಳಿಸುವವರಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಪದ್ಯ ಮಾತ್ರ ಅಲ್ಲ, ಒಂದು ಸಂಧಿಯನ್ನೇ ಮಂಗಳಾಚರಣೆಯ ರೂಪದಲ್ಲಿ ಎಲ್ಲ ಭಗವಂತನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಭಗವದ್ಭಕ್ತರ ನಮಸ್ಕಾರವನ್ನು ತಿಳಿಸ್ತಾ ನಿನ್ನೆ ದಿವಸ ಚಿಂತನೆ ಮಾಡಿದ್ವಿ. ಆ ಕಮಲನಾಭಾದಿಯತಿಗಳ ಅನೇಕ ರಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನೆನಪೆ ನೆಲವರದ. ಒಂದೇ ಮಾತನ್ನು ಹೇಳ್ಬಿಟ್ರು ಕಡೆಯದಾಗಿ ರಮಾಕಳತ್ರನ ದಾಸವರ್ಗಕ್ಕೆ. ಭಗವಂತನ ದಾಸವರ್ಗದವರು ಅಂತ ಯಾರೆಲ್ಲ ಇದ್ದಾರೆ ಇಲ್ಲಿಂದ ಲಕ್ಷ್ಮೀದೇವಿಯಿಂದಲೂ ಭಗವಂತನ ದಾಸರೇ, ಎಲ್ಲ ದಾಸವರ್ಗಕ್ಕೂ ನಮಿಪೆ ಒಂದರ್ಥ. ಎಲ್ಲ ದೇವತೆಗಳಿಗೂ ಕೂಡ ನಮಸ್ಕಾರ ಮಾಡ್ತೀನಿ ಬಿಡದೆ. ಹೇಗೆ ಬಿಡದೆ ರಮಾಕಳತ್ರನ, ಅವರ ಅಂತರ್ಯಾಮಿಯಾಗಿ ಭಗವಂತನಿಗೂ ನಮಸ್ಕಾರವನ್ನು ಮಾಡಿಯೇ ನನ್ನ ನಮಸ್ಕಾರವನ್ನು ಮುಗಿಸ್ತೇನೆ ಅಂತ ಹೇಳಿ ಆ ಭಾಗವತರ ಆ ದಾಸವರ್ಗರ ಅವರೆಲ್ಲರ ಸ್ಮರಣೆ ಮಾಡುವುದರಿಂದ ನಮಗೇನು ಫಲ ಅನ್ನೋದನ್ನು ಕೂಡ ಈ ಸಂಧಿಯ ಕಡೆ ಪದ್ಯದಲ್ಲಿ ನಮಗೆ ಬಹಳ ಸುಂದರವಾಗಿ ಹೋಲಿಕೆಯನ್ನು ಕೊಡುವ ಮುಖಾಂತರ ವರ್ಣನೆ ಮಾಡ್ತಾ ಇದ್ದಾರೆ. ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುದ್ಯ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಭಗವಂತ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಅಂತ ಹೇಳ್ತಾ ಇದ್ದಾರೆ. ಯಾರು? ದಾಮೋದರನು. ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ. ದಾಮೋದರ ಅಂದ್ರೆ ಭಗವಂತ, ಸರ್ವೋತ್ತಮನಾದ ಭಗವಂತನಿಗೆ ದಾಮೋದರ ಅಂತ ಕರೀತಾರೆ. ಅವನು ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ತೋರ್ತಾನೆ, ತೋರೋದಿಲ್ಲ ಅನ್ನೋ ಅರ್ಥ ಬರುತ್ತೆ. ತೋರಿ ತೋರದಲೆ ಅಂತ ಏನಿದರ ಅರ್ಥ ಅಂತ ಕೇಳಿದರೆ,
ಭಗವಂತ ಎಲ್ಲರ ಮನಸ್ಸಿನಲ್ಲೂ ಕೂಡ ತೋರ್ತಾನೆ. ಸುಲಭನೋ ಹರಿ, ಎಲ್ಲರ ಮನಸ್ಸಿನೊಳಗೂ ಕೂಡ ತೋರ್ತಾನೆ. ಮತ್ತೆ ಅದೇ ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ. ಭಗವಂತನ ನಾವು ಪರಿಪೂರ್ಣವಾಗಿ ನೋಡ್ತೀವಿ, ಭಗವಂತನನ್ನ ಪರಿಪೂರ್ಣವಾಗಿ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಸರ್ವಾತ್ಮನ ಸಾಧ್ಯ ಇಲ್ಲ, ತೋರದಲೆ. ಸುಲಭ ನೋ ಹರಿ ಅವಾಗ ಅಲ್ವಾ, ಇಂಗ್ಲಿಷ್ ನೋ ಇಟ್ಕೊಂಡವಾಗ. ನಮ್ಮಂಥ ಮಂದಮತಿಗಳು ಜಡಮತಿಗಳು ನಾವೇನು ಬಹಳ ಅಲ್ಪರಿದ್ದೀವಿ, ನಮ್ಮಂಥವರ ಮನಸ್ಸಿನಲ್ಲೂ ಕೂಡ ಭಗವಂತ ತೋರಿ, ಎಲ್ಲಿಂದ ನಮಗೆ ತೋರ್ತಾ ಇದ್ದಾರೆ, ಬ್ರಹ್ಮಾದಿಗಳು ತೋರ್ತಾನೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ತೋರಿ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಯಾರ ಮನಸ್ಸಿನಲ್ಲೂ ತೋರದಲೆ. ಇದು ಒಂದರ್ಥ. ಇದು ಹೇಗೆ ಉಪಮಾನ ತಿಳಿಸಿದ್ದಾರೆ ಅಂದ್ರೆ, ಉಪಮಾ ಕಾಳಿದಾಸಸ್ಯ ಅಂತ ಒಂದು ಮಾತಿದೆ. ಕಾಳಿದಾಸನಿಗೆ ಅಷ್ಟು ಚೆನ್ನಾಗಿ ಉಪಮಾನ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ದಾಸರು ಕೊಟ್ಟಿರುವ ಇದೊಂದು ಉಪಮಾನ ಏನಿದೆ, ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂದ್ರೆ, ಪರಿಮಳವು ಸುಮನದೊಳಗೆ ಅನನನು ಅರಣಿಯೊಳಗಿಪ್ಪಂತೆ. ಎರಡು ನಮಗೆ ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ಪರಿಮಳವು ಸುಮನದೊಳಗೆ, ಹೂವು ಅಂದ್ರೆ ಪರಿಮಳ ಅಂದ್ರೆ ಹೂವು ನಮಗೆ ಕಾಣುತ್ತೆ, ಹೂವಿನ ಒಳಗಿರುವ ಪರಿಮಳ ಅದು ನಮಗೆ ಕಾಣಲ್ಲ, ಅದು ಘ್ರಾಣೇಂದ್ರಿಯಕ್ಕೆ ವೇದ್ಯವಾಗುತ್ತೆ. ನಮಗೆ ಮೂಗಿನಿಂದ ಅದರ ವಾಸನೆ ಗೊತ್ತಾಗತ್ತೆ, ಆದರೆ ಹೂವಿನ ಒಳಗೆ ಪರಿಮಳ ಇದೆ ಅನ್ನೋದು ಕಾಣಿಸತ್ತ ನಮಗೆ? ಕಾಣಿಸಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳಲ್ಲ. ಆದರೆ ಆ ಪರಿಮಳ ನಮಗೆ ಅನುಭವಕ್ಕೆ ಬರುತ್ತೆ. ಅಂದ್ರೆ ಹೂವಿನ ಒಳಗೆ ಪರಿಮಳ ಇದ್ದಂಗೆ ಭಗವಂತ ಇದ್ದಾನೆ. ಒಂದು ರೀತಿ ಚಿಂತನೆ, ಹೂವಿನ ಒಳಗೆ ಭಗವಂತನಿದ್ದಾನೆ. ಕೆಲವರು ಇದ್ದಾರೆ, ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಅಂತ ಅಂದ್ರೆ ಅದು ಸುಳ್ಳು. ಕಣ್ಣಿಗೆ ಕಾಣಿಸೋದನ್ನು ಸುಳ್ಳು ಅನ್ನೋರು ಇದ್ದಾರೆ, ಅದು ಬೇರೆ ವಿಷಯ. ಕಣ್ಣಿಗೆ ಕಾಣಿಸಲ್ಲ ಅದಕ್ಕೋಸ್ಕರ ಅದು ಸುಳ್ಳು ಅಂದ್ರೆ, ಹೂವಿನ ಒಳಗೆ ಪರಿಮಳ ಕಾಣಿಸಲ್ಲ, ಹಾಗಾದ್ರೆ ಅದು ಸುಳ್ಳಲ್ಲ. ಯಾಕೆ? ಅದರ ಅನುಭವ ನಮಗೆ ಆಗ್ತಾ ಇದೆ. ಭಗವಂತ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ಭಗವಂತನ ಇರುವಿಕೆ, ಅದರ ಅನುಭವ ಅನೇಕರಿಗಲ್ಲ, ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಆಗೇ ಇರುತ್ತೆ. ಭಗವಂತನ ಇರುವಿಕೆಯ ಅನುಭವ ಆಗೇ ಆಗುತ್ತೆ ನಮಗೆ. ಇದು ಒಂದು ರೀತಿಯಾದ ಚಿಂತನೆ. ಈಗ ಬ್ರಹ್ಮ ಆದಿ ಎರಡು ಶಬ್ದ ಇಟ್ಕೊಳ್ಳಿ. ಒಂದು ಬ್ರಹ್ಮದೇವರನ್ನ ಹೊರತುಪಡಿಸಿ ಉಳುಕಿದವರು, ಎಲ್ಲಿಂದ? ಗರುಡಶೇಷರಿಂದ ಇಟ್ಕೊಳ್ರಿ. ಬ್ರಹ್ಮ ಶಬ್ದದಿಂದ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು ಬ್ರಹ್ಮ ಶಬ್ದದಿಂದ. ಆದಿ ಶಬ್ದದಿಂದ ಗರುಡಶೇಷಾದಿಗಳು ಇಟ್ಕೊಳ್ರಿ. ಅಲ್ಲ ಆಚಾರ್ಯ, ಬ್ರಹ್ಮ ಅಂದ್ರೆ ಬ್ರಹ್ಮ, ಓಕೆ, ಅವರ ಸಮಾನ ಕಕ್ಷೆ ಅಂತಂದ್ರೆ ಬೇಕಾದ್ರೆ ವಾಯುದೇವರು ಇಟ್ಕೊಳ್ಳೋಣ. ಲಕ್ಷ್ಮೀದೇವಿ, ಸರಸ್ವತಿ, ಭಾರತೀಯರಲ್ಲಿ ಹೇಗೆ ಬರ್ತಾರೆ ಅಂದ್ರೆ, ಬ್ರಹ್ಮ ಅಂದ್ರೆ ಏನು? ಅನಂತ ಗುಣ ಪರಿಪೂರ್ಣವುಳ್ಳವರು, ಅನಂತ ಗುಣ ಪರಿಪೂರ್ಣರು ಲಕ್ಷ್ಮೀದೇವಿಯರು. ಅವಳು ಗುಣ ಪರಿಪೂರ್ಣಳಾದವಳು. ಬೃಹಂತೋ ಯಸ್ಮಿನ್ ಗುಣಾಃ, ಬ್ರಹ್ಮ ಅಂದ್ರೆ ಅನಂತ ಗುಣ ಪರಿಪೂರ್ಣತ್ವ. ಅವರು ಬ್ರಹ್ಮ. ಭಗವಂತನಲ್ಲೂ ಇದೆ, ಲಕ್ಷ್ಮೀದೇವಿಯಲ್ಲೂ ಇದೆ, ಮುಕ್ತರಲ್ಲೂ ಇದೆ. ಯೋಗ್ಯತೆಗೆ ಅನುಗುಣವಾಗಿ ತಿಳ್ಕೊಳ್ಬೇಕು. ಹೇಗೋ ಹಾಗೆ ಬ್ರಹ್ಮ ಶಬ್ದದಿಂದ ಲಕ್ಷ್ಮಿಯನ್ನು ನಾವು ಇಲ್ಲಿ ಸಂಗ್ರಹ ಮಾಡಬಹುದು. ಸೊ ಬ್ರಹ್ಮ ಅಂದ್ರೆ ಲಕ್ಷ್ಮೀದೇವಿ, ಬ್ರಹ್ಮ ಅಂದ್ರೆ ಪ್ರಸಿದ್ಧರಾದ ಬ್ರಹ್ಮದೇವರು. ಬ್ರಹ್ಮದೇವರು ತಗೊಂಡ ಮೇಲೆ ವಾಯುದೇವರು ಬರ್ತಾರೆ, ಬ್ರಹ್ಮವಾಯುಗಳು ಬಂದ್ರೆ ಸರಸ್ವತಿ, ಭಾರತೀಯರು ಬಂದರು ಅಂತ ಇಟ್ಕೊಂಡ್ರೆ, ಅಂದ್ರೆ ಪರಶುಕ್ಲತ್ರಯರು, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು. ಅಂದ್ರೆ ಪರಶುಕ್ಲ ಅಂತಂದ್ರೆ ಏನು ಗೊತ್ತಾ? ಭಗವಂತನ ವಿಚಾರದಲ್ಲಿ, ಪರ ಅಂದ್ರೆ ಭಗವಂತ ಅಂತ ಅರ್ಥ. ಅವನ ವಿಚಾರದಲ್ಲಿ ಶುಕ್ಲ ಅಂದ್ರೆ ಶುದ್ಧವಾದ ಜ್ಞಾನವುಳ್ಳವರು, ಕಲಿಯಾವೇಶವನ್ನ ಪಡೆಯದೆ ಶುದ್ಧವಾದ ಉಳ್ಳಂತಹ ಮೂರು ಗುಂಪು ಉಳ್ಳವರು. ಯಾರು? ಲಕ್ಷ್ಮೀದೇವಿ ಒಂದು, ಬ್ರಹ್ಮವಾಯುಗಳು ಒಂದು, ಸರಸ್ವತಿ, ಭಾರತೀಯರು ಒಂದು. ಇವರು ಬ್ರಹ್ಮ ಶಬ್ದದಿಂದ ಇಟ್ಕೊಳ್ರಿ. ಇನ್ನು ಬ್ರಹ್ಮಾದಿಗಳ ಅಂತಿದೆಯಲ್ಲ, ಆದಿ ಶಬ್ದದಿಂದ ಗರುಡ ಶೇಷಾದಿಗಳಂತ ಹಿಡ್ಕೊಂಡು ಸಾಮಾನ್ಯ ಜನರ ತನಕ ಇಟ್ಕೊಳ್ರಿ. ಹೀಗಿಟ್ಕೊಂಡ್ರೆ ಏನಾಗತ್ತೆ ಗೊತ್ತಾ? ನೋಡ್ರಿ, ಬ್ರಹ್ಮ ಮನದಲ್ಲಿ ತೋರಿ, ಬ್ರಹ್ಮ ಮನದಲ್ಲಿ ತೋರಿ, ಆದಿಗಳ ಮನದಲ್ಲಿ ತೋರದಲೆ. ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು, ಲಕ್ಷ್ಮೀದೇವಿಯ ಮನಸ್ಸಿನಲ್ಲಿ
ಸದಾ ಭಗವಂತ ತೋರ್ತಾನೆ ಇರ್ತಾನೆ. ಇದು ದಾಸರ ಅಭಿಪ್ರಾಯ. ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ ಅಂತಂದ್ರೆ ಬ್ರಹ್ಮದಿಂದ ಇವರಿಷ್ಟನ್ನು ಗ್ರಹಣ ಮಾಡ್ರಿ, ಅಥವಾ ಬ್ರಹ್ಮಾದಿಗಳು ಅಂದ್ರೆ ಲಕ್ಷ್ಮೀ, ವಾಯು, ಬ್ರಹ್ಮ, ಸರಸ್ವತಿ, ಭಾರತೀಯರಂತೂ ಒಟ್ಟಿಗೆ ಇಟ್ಕೊಂಡ್ರು ಕೂಡ ಇವರು 5 ಜನಕ್ಕೆ ಬ್ರಹ್ಮಾದಿಗಳು, ಲಕ್ಷ್ಮಿಯ ಮೊದಲಾದ 5 ಜನರ ಮನದಲ್ಲಿ ತೋರಿ, ಇನ್ನ ಆದಿ ಶಬ್ದದಿಂದ ಗರುಡ ಶೇಷಾದಿಗಳ ಮನದಲ್ಲಿ ತೋರದಲೆ. ಯಾಕೆ ಅಂದ್ರೆ ಲಕ್ಷ್ಮೀದೇವಿಯಂತೂ ಗುಣಪರಿಪೂರ್ಣನಾಗಿದ್ದಾಳೆ, ನಿತ್ಯ ಮುಕ್ತಳಾಗಿದ್ದಾಳೆ ಸರಿ. ವಾಯುದೇವರ ಜ್ಞಾನ ಪ್ರಳಯ ಕಾಲದಲ್ಲೂ ನಾಶವಾಗುವುದಿಲ್ಲ. ಆದ ಕಾರಣ ಅವರ ದೇಹದಲ್ಲಿ ಯಾವುದೇ ರೀತಿಯ, ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಕಲಿಯಾವೇಶಗಳು ಇಲ್ಲ. ಆದ ಕಾರಣ ಲಕ್ಷ್ಮೀ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಭಗವಂತ ತೋರ್ತಾನೆ ಇರ್ತಾನೆ. ಅದಕ್ಕೋಸ್ಕರ ತೋರಿ ಅಲ್ಲಿಟ್ಕೊಳ್ರಿ. ಇನ್ನ ಗರುಡ ಶೇಷಾದಿ ರುದ್ರಾದಿಗಳ ಮನಸ್ಸಿನಲ್ಲಿ ಕೆಲವು ಸತಿ ತೋರಿ, ಕೆಲವು ಸತಿ ತೋರದಲೆ. ಯಾಕೆ ತೋರದಲೆ? ಅವರಲ್ಲಿ ಕಲಿಯಾವೇಶಾದಿಗಳು ಇದೆ, ಅಜ್ಞಾನಾದಿಗಳು ಯಥಾಕಿಂಚಿತ್ ಇದೆ. ಆದ ಕಾರಣ ಅವರ ಮನಸ್ಸಿನಲ್ಲಿ ತೋರದಲೆ. ಒಂದು ರೀತಿಯ ನೋಡ್ರಿ, ಈಗ ಪರಿಮಳವು ಸುಮನದೊಳಗೆ ಅದನ್ನ ಹೇಳಿದೆ ನಾನು. ಅಂದ್ರೆ ಹೂವಿನ ಒಳಗೆ ಪರಿಮಳ ಅಂದ್ರೆ ಕಸ್ತೂರಿ ವಾಸನೆ, ಗಂಧ ಇದೆ ಅಲ್ವಾ? ಇದು ಇದೆ ಅಂತ ನಾವು ಪ್ರೂವ್ ಮಾಡಬೇಕಾಗಿಲ್ಲ, ನಮ್ಮ ಅನುಭವಕ್ಕೆ ಬರ್ತಿದೆ. ಕಣ್ಣಿಗೆ ಬರದೇ ಇರಬಹುದು, ಬಟ್ ಮೂಗಿಗಂತೂ ಬರ್ತಾ ಇದೆ. ಹೂವಿನ ಒಳಗೆ ಇರುವ ಪರಿಮಳವನ್ನ ನಾವು ಮತ್ತೊಬ್ಬರಿಂದ ಅಥವಾ ಬೇರೆ ಉಪನಿಷತ್ತುಗಳು ಓದುವುದರಿಂದ ತಿಳ್ಕೊಳ್ಬೇಕಾಗಿಲ್ಲ, ಹಾಗೆ ಅನುಭವಕ್ಕೆ ವೇದ್ಯವಾಗಿದೆ. ಹೇಗೋ 2 ಉದಾಹರಣೆ ಕೊಟ್ಟಿದ್ದಾರಲ್ವಾ? ಹೂವಿನ ಒಳಗೆ ಇರುವ ಪರಿಮಳ ಎಲ್ಲ ಕಡೆ ಹರಡುತ್ತೆ. ಹೇಗೋ ರಮಾದೇವಿಯರು, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರ ಮನಸ್ಸಿನಲ್ಲಿ ಭಗವಂತ ತೋರ್ತಾನೆ. ಹೇಗೆ? ಇದು ಪ್ರಸಿದ್ಧವಾದ ವಿಷಯ. ಹೂವಿನ ಒಳಗೆ ಪರಿಮಳ ಇದ್ದಂಗೆ, ಹೂವಿನ ಒಳಗೆ ಪರಿಮಳ ಇರುವುದು ಹೇಗೆ ಅನುಭವಕ್ಕೆ ವೇದ್ಯವೋ, ಹೇಗೆ ಗೊತ್ತಾಗುತ್ತೋ, ಅತ್ಯಂತ ಸಾಮಾನ್ಯರಿಗೂ ಕೂಡ ಲಕ್ಷ್ಮೀದೇವಿ, ಬ್ರಹ್ಮಾದಿಗಳು, ಋಷಿಗಳ ಮನಸ್ಸಿನಲ್ಲಿ ಭಗವಂತ ತೋರ್ತಾನೆ ಅನ್ನೋದನ್ನು ನಾವು ಈ ರೀತಿಯಾಗಿ ಅನ್ವಯ ಮಾಡಿಕೊಳ್ಳಬಹುದು. ಇದು ಒಂದು ರೀತಿಯಾದ ಅನುಸಂಧಾನ. ಇನ್ನೊಂದು, ಪರಿಮಳವು ಸುಮನದೊಳಗೆ ಆಯ್ತು. ಅದನ್ನು ಹೇಳಬೇಕಾದಾಗ ನೋಡ್ರಿ, ಸುಮನದೊಳಗೆ ಅಂತ ಹೇಳಿದ್ರು ದಾಸರು. ಸುಮನದೊಳಗೆ, ಸುಮನ ಹೂವು, ಹೂವಿನ ಒಳಗೆ ಅಂತ ಅರ್ಥ. ಸುಮ ಅಂದ್ರೆ ಹೂ ಅಲ್ವಾ? ಇದನ್ನು ದಾಸರು ಇದೇ ಶಬ್ದವನ್ನು ಇಟ್ಟರು, ಸುಮನದೊಳಗೆ ಅನ್ನೋ ಶಬ್ದ ಇಟ್ಟರು. ಪುಷ್ಪದೊಳಗೆ ಅಂತ ಇರಲಿಲ್ಲ. ಪುಷ್ಪ ಅಂತ ಇಟ್ಟರೆ ಒಂದು ಅಕ್ಷರ ಕಮ್ಮಿ ಆಗತ್ತೆ, ಅದಕ್ಕೆ ಷಟ್ಪದಿ ಸರಿ ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ಸುಮನ ಅಂತ ಸೇರಿಸಿದ್ರು. ಸುಮನದೊಳಗೆ ಅಂತ ಹೇಳಬಹುದು, ಕುಸುಮದೊಳಗೆ ಬೋದಿತ್ತಲ್ಲ. ಹಾಗಾದ್ರೆ ಕುಸುಮದೊಳಗೆ ಬೋದಿತ್ತು, ಸುಮನದೊಳಗೆ ಅಂತ ಇಟ್ರು. ಯಾಕೆ ಅಂದ್ರೆ ಸುಮನ ಉಳ್ಳವರು ಯಾರು? ಲಕ್ಷ್ಮೀದೇವಿ ಮತ್ತು ಅದೇ ಪರಶುರಾಮಪ್ರಿಯರೇ. ಸುಮನದೊಳಗೆ, ಅವರ ಮನದ ಒಳಗೆ ಯಾವತ್ತೆವತ್ತಿಗೂ ಕೂಡ ಕಲಿಯಾವೇಶ ಇಲ್ಲದ ಕಾರಣ ಅವರಲ್ಲಿ ಪರಿಮಳವು ಇರುತ್ತೆ, ಭಗವಂತನ ವಿಚಾರವಾದ ಜ್ಞಾನವಿರುತ್ತೆ. ಈ ರೀತಿ ಇನ್ನೊಂದು ಪ್ರಧಾನವಾದ ಅನುಸಂಧಾನ ಇನ್ನೊಂದೇನು ಗೊತ್ತಾ? ಪರಿಮಳವು ಸುಮನದ ಒಳಗೆ ಹೇಗಿದೆಯೋ ಹಾಗೆ ಭಗವಂತ ಇದ್ದೇ ಇದ್ದಾನೆ ಎಲ್ಲ ಕಡೆಗೂ. ಪರಿಮಳವು ಸುಮನದ ಒಳಗೆ ಇರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಭಗವಂತ ಎಲ್ಲ ಕಡೆಗೂ ಇದ್ದಾನೆ. ಹುಡುಕಿ ನೋಡುವ, ಕೆದಕಿ ನೋಡುವ ತಾಕತ್ತು ನಮ್ಮಲ್ಲಿ ಇರಬೇಕಷ್ಟೇ. ಅದಕ್ಕೆ ಯಾರ ಮಾತು ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ಇದರೊಳಗೆ ಹೂವಿನ ಒಳಗೆ ವಾಸನೆ ಇದೆ ಅಂತ ಹೇಗೋ ಹಾಗೆ ಎಲ್ಲ ಕಡೆಗೂ ಹೀಗೆ ಇರಲ್ಲ. ಇದು ರಮಾ ಬ್ರಹ್ಮಾದಿಗಳಿಗೆ. ಅದರ ಉಳಿಕಿದವರಿಗೆ ಆದಿಯಲ್ಲಿ ತೋರಿ ತೋರದಲೆ, ಉಳಿಕಿದವರಿಗೆ ತೋರತ್ತೆ ತೋರಲ್ಲ. ಹೇಗೆ ಅಂದ್ರೆ ಅನಲನು ಅರಣಿಯೊಳಗಿಪ್ಪಂತೆ. ಅನಲ ಅಂದ್ರೆ ಏನು? ಬೆಂಕಿ. ಎಲ್ಲಿದೆ? ಅರಣಿ. ಅರಣಿ ಅಂದ್ರೆ ಒಂದು ಕಾಷ್ಟ, ಮರದ ತುಂಡುಗಳು. ಅದರೊಳಗೆ ಅಗ್ನಿ ಇದೆ. ಕಾಣಿಸತ್ತಾ? ಕೇಳಿಸ್ತಾ? ಮೂಗಿಗೆ ವಾಸನೆಗೆ ಅನುಭವ ಬಂತ? ಚರ್ಮಕ್ಕೆ ಅನುಭವ ಬಂತ? ಪಂಚ ಜ್ಞಾನೇಂದ್ರಿಯಗಳು ಅಂತ ಯಾವುದ್ಯಾವುದಿದೆಯೋ ಅದು ಯಾವುದಕ್ಕೂ ಅದು ಅನುಭವಕ್ಕೆ ಬರಲಿಲ್ಲ. ಹಾಗಾದ್ರೆ ಅದು ಸುಳ್ಳ? ಇಲ್ಲ. ಮತ್ತೆ ಅನಲನು ಅರಣಿಯೊಳಗಿಪ್ಪಂತೆ, ಅದನ್ನ ನಾವು ಕಂಡುಕೊಳ್ಬೇಕು. ಅಗ್ನಿಯನ್ನ ಅಂದ್ರೆ ಏನ್ ಮಾಡಬೇಕು? 2 ಕಾಷ್ಟಗಳನ್ನ ಚೆನ್ನಾಗಿ ಮಥನ ಮಾಡಬೇಕು. ಕಷ್ಟಪಟ್ಟು ಚೆನ್ನಾಗಿ ಮಥನ ಮಾಡಿದರೆ
ಅಲ್ಲಿ ಬೆಂಕಿ ತೋರುತ್ತೆ. ಅಲ್ಲಿ ತನಕ ತೋರ್ತಾ ಇರಲಿಲ್ಲ, ತೋರದಲೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಭಗವಂತ ನಮಗೆ ಕಾಣಬೇಕು ಅಂದ್ರೆ ನಾವು ಚೆನ್ನಾಗಿ ಮಥನ ಮಾಡಬೇಕು. ಕೆಲವು ಬಾರಿ ಕೆಲವು ಜ್ಞಾನಿಗಳಿಗೆ, ಬ್ರಹ್ಮಾದಿಗಳಿಗೆ ಭಗವಂತ ಹಾಗೆ ತೋರ್ತಾನೆ ಇರ್ತಾನೆ. ಆದ್ರೆ ಉಳುಕಿದವರು ಭಗವಂತನ ದರ್ಶನ ಮಾಡಬೇಕು ಅಂದ್ರೆ ಹಾಗೆ ತೋರುವುದಿಲ್ಲ. ಮತ್ತೇನ್ ಮಾಡಬೇಕು? ಅರಣ್ಯೊಳಗೆ ಬೆಂಕಿ ಕಾಣಬೇಕು ಅಂತಿದ್ರೆ ಹೇಗೆ ಚೆನ್ನಾಗಿ ಕಷ್ಟಪಟ್ಟು ಮಥನ ಮಾಡಬೇಕು, ಹಾಗೆ ಕಷ್ಟಪಟ್ಟು ಸಾಧನೆ ಮಾಡಿದರೆ ಭಗವಂತ ಕಣ್ಣಿಗೆ ಕಾಣಿಸ್ತಾನೆ. ಈ ಆದಿಗಳು ಅಂತ ಯಾರಿದ್ದಾರಲ್ಲ ಅವರೆಲ್ಲ ಅನಲನು ಅರಣ್ಯೊಳಗೆ ಇಪ್ಪಂತೆ. ಸ್ವಾಭಾವಿಕವಾಗಿಯೇ ಪರಶುಕ್ಲತ್ರಯರು ಭಗವಂತನನ್ನ ನೋಡ್ತಾರೆ. ಆದರೆ ಉಳುಕಿದವರು ಕಷ್ಟಪಟ್ಟರೆ ಭಗವಂತ ಕಾಣಿಸ್ತಾನೆ. ಹೇಗೆ? ಅರಣ್ಯ ಮಥನ ಮಾಡಿದ ಹಾಗೆ ಅಂತ ಎರಡು ಉದಾಹರಣೆ ನನಗೆ ಕೊಟ್ಟರು. ಇದರಿಂದ ಪರಶುಕ್ಲತ್ರಯರ ಜ್ಞಾನ ಇನ್ನೊಂಥದ್ದು ಅಂತ ಹೇಳಿದ್ರು, ಅವರನ್ನ ಬಿಟ್ಟು ಉಳಿದವರ ಜ್ಞಾನ ಎಂತಹದ್ದು ಅಂತ ಹೇಳಿದ್ರು. ಭಗವಂತ ಯಾರಿಗೆ ತೋರ್ತಾನೆ, ಯಾರಿಗೆ ತೋರಲ್ಲ, ಅಥವಾ ಇಬ್ಬರಿಗೂ ತೋರ್ತಾನೆ, ಇಬ್ಬರಿಗೂ ತೋರಲ್ಲ, ಅಥವಾ ತೋರಿದ್ರು ಯಾವ ರೀತಿಯಾಗಿ ತೋರ್ತಾನೆ, ಯಾರಿಗೆ ಯಾವ ರೀತಿಯಾಗಿ ತೋರ್ತಾನೆ. ಭಗವಂತ ಇರುವುದು ಅಷ್ಟೇ ಸತ್ಯ, ನೋಡುವ ಬಗೆ ವ್ಯತ್ಯಾಸ. ಎಲ್ಲ ಅಂಶಗಳನ್ನು ಕೂಡ ಈ 2-3 ಲೈನ್ಗಳಲ್ಲಿ ತಂದಿತ್ತು ದಾಸರು. ಹಾಗಾಗಿ ತೋರಿ ತೋರದಲೆ ಅಂತ ಹೇಳಿದರೆ ಬ್ರಹ್ಮಾದಿಗಳಿಗೆ ತೋರಿ ನಮಗೆ ತೋರದಲೆ ಒಂದರ್ಥ. ನಮ್ಮೆಲ್ಲರಿಗೂ ಕೂಡ ರಮಾ ಬ್ರಹ್ಮಾದಿಗಳಿಂದ ನಮ್ಮೆಲ್ಲರಿಗೂ ಕೂಡ ತೋರ್ತಾನೆ, ರಮಾದಿಗಳಿಗೂ ಒಮ್ಮೊಮ್ಮೆ ತೋರುವುದಿಲ್ಲ. ಇದರ ಅರ್ಥ ಅವರಿಗೂ ಕೂಡ ಹೊಸದಾದ ರೂಪ ಗುಣ ಕ್ರಿಯೆಗಳನ್ನು ಚಿಂತನೆ ಮಾಡೋಕೆ ಅವಕಾಶ ಇದೆ. ಹಾಗಾಗಿ ತೋರದಲೆ. ಮತ್ತೆ ರಮಾ ಬ್ರಹ್ಮಾದಿಗಳಿಗೆ ಪರಿಮಳವು ಸುಮನದೊಳಗಿದ್ದಂಗೆ ನಮಗೆಲ್ಲವೂ ಅನಲನು ಅರಣ್ಯೊಳಗಿಪ್ಪಂತೆ. ನಾವು ಬಹಳ ಕಷ್ಟಪಡಬೇಕು, ಯಾಕಂದ್ರೆ ನಮ್ದು ಜ್ಞಾನ, ನಮ್ಮ ಯೋಗ್ಯತೆ ಎಲ್ಲ ಬಹಳ ಸ್ವಲ್ಪ ಇದೆ. ಆದರೆ ಆಗೋದಿಲ್ಲ ಅನ್ಕೊಳ್ಬೇಡ್ರಿ. ಎಲ್ಲರೂ ಸಾಧಿಸಿ ಭಗವಂತನ ದರ್ಶನ ಮಾಡಬಹುದು ಅನ್ನೋದಕ್ಕೆ ಅರಣ್ಯಮಥನವೇ ನಿದರ್ಶನ ಅನ್ನೋದಕ್ಕೆ ಎರಡೂ ರೀತಿಯಾದಂತಹ ಹೋಲಿಕೆಗಳನ್ನು ಕೊಡುವ ಮುಖಾಂತರ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ, ನಮ್ಮಗಳ ಮನಸ್ಸಿನಲ್ಲಿ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು. ಯಾರ ಪ್ರಯತ್ನ? ದಾಮೋದರನ ಪ್ರಯತ್ನ, ದಾಮೋದರನ ನೋಡುವ ಪ್ರಯತ್ನ. ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿತೊರದಲೆ. ನೋಡ್ರಿ ಹೇಳಿದ್ರಲ್ಲಿ, ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ. ದಾಮೋದರ ಅಂದ್ರೆ ಹಾಗಾದ್ರೆ ದಾಮೋದರ ಅಂದ್ರೆ ನೋಡ್ರ, ಮೊನ್ನೆ ಹೇಳಿದೆ ನಾನು, ಯಾವುದೇ ಒಂದು ಶಬ್ದಕ್ಕೂ ಪ್ರಾಕೃತವಾದ ಅರ್ಥ, ಅಪ್ರಾಕೃತವಾದ ಒಂದು ಅರ್ಥ ಇರುತ್ತೆ. ಹೇಗೋ ದಾಮೋದರ ಅಂದ್ರೆ ಇದು ಪ್ರಾಕೃತವಾದ ಐತಿಹಾಸಿಕವಾದ ಅರ್ಥ ಯಾವುದು ಗೊತ್ತಾ? ಒಂದು ಕಥೆ ನಡೆದಾಗ ಅದರಿಂದ ಪ್ರಸಿದ್ಧವಾದ ಹೆಸರು. ಕೃಷ್ಣ ಯಶೋದಮ್ಮನ ಮಾತು ಕೇಳದೇ ಇದ್ದಾಗ ಯಶೋದಮ್ಮ ಒಂದು ಹಗ್ಗವನ್ನು ತೆಗೆದುಕೊಂಡು ಕೃಷ್ಣನ ಹೊಟ್ಟೆಗೆ ಹಾಕಿ ಕಟ್ಟಿದಳು. ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆ. ಕೃಷ್ಣನ ಹೊಟ್ಟೆಗೆ ಹಾಕಿ ಹಗ್ಗವನ್ನ ಹಾಕಿ ಕಟ್ಟಿದ ಈ ರೂಪ ಇದು ದಾಮೋದರ ಅಂತ ಪ್ರಸಿದ್ಧವಾಯಿತು. ಆದ್ರೆ ಹಗ್ಗ ಕಟ್ಟು ಬಿಚ್ಚಿಕೊಂಡ್ರೆ ಅವಾಗ ದಾಮೋದರ ಅಲ್ವಾ? ಅಥವಾ ಕಟ್ಟೋದಕ್ಕಿಂತಲೂ ಮುಂಚೆ ಅವನು ದಾಮೋದರ ಅಲ್ವಾ? ಐತಿಹಾಸಿಕವಾದ ಅರ್ಥ, ಶಾಬ್ದಿಕ. ಪ್ರಾಕೃತವಾದ ಅರ್ಥ, ಅಪ್ರಾಕೃತವಾದ ಅರ್ಥ. ದಾಮೋದರ ಅಂತಂದ್ರೆ ಏನು ಗೊತ್ತಾ? ಹೇಳ್ತಾರೆ ಜ್ಞಾನಿಗಳು, ದಾಮೋದರ ಶಬ್ದ ನೋಡ್ರಿ, ಈ ಕೇಶವ, ನಾರಾಯಣ, ಮಾಧವ, ಚತುರ್ವಿಂಶತಿ ರೂಪಗಳಿದೆಯಲ್ಲ, ಅದರೊಳಗೂ ಕೂಡ 12ನೇ ರೂಪ ದಾಮೋದರ ರೂಪವೇ ಅಲ್ವಾ? ಮತ್ತೆ ಅಲ್ಲಿ ತನಕ ದಾಮೋದರ ಇರ್ಲಿಲ್ವಾ? ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಅವನು ಭಗವಂತ ದಾಮೋದರನೇ. ನೋಡ್ರಿ, ದಮ ಅಂತಂದ್ರೆ ಏನು ಗೊತ್ತಾ? ಇಂದ್ರಿಯ ನಿಗ್ರಹ ಅಂತ ಅರ್ಥ. ದಾಮ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವರು ಅಂತ ಅರ್ಥ. ದಾಮೋದರ ಅಂತಿದೆ, ದಾಮ ಉದರ ಅಂತಂದ್ರೆ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ದಾಮ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವರು, ದಾಮರು. ಅವರ ಉದರ ಅಂತಿದೆ, ಅವರಿಗೆ ಉತು ರ ಉದರ. ಉತು ಅಂದ್ರೆ ಉತ್ಕೃಷ್ಟವಾದ, ರ ಅಂತಂದ್ರೆ ರಂ ಅಂತಂದ್ರೆ ಆನಂದ ಅಂತ ಅರ್ಥ. ಅಂದ್ರೆ ಯಾರು ಇಂದ್ರಿಯ ನಿಗ್ರಹ ಉಳ್ಳವರು ಯಾರಿರ್ತಾರೋ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಅವರಿಗೆ ಉತ್ಕೃಷ್ಟವಾದ ರಮು ಕ್ರೀಡಾಯ, ಅವರಿಗೆ ಉತ್ತಮವಾದ ಆನಂದವನ್ನ ಕೊಡ್ತಾನಾದ ಕಾರಣ ಅವನಿಗೆ ದಾಮೋದರ, ಅಂಥವನು ದಾಮೋದರ. ಇನ್ನೊಂದು ಅರ್ಥ ಅದೇ ದಮ ಅಂದ್ರೆ ಇಂದ್ರಿಯ ನಿಗ್ರಹ, ದಾಮ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವರು,
ಅವರ ಉತ್ಕೃಷ್ಟವಾದ ಪಾಪಗಳು ಅಂತೇನಿದೆಯಲ್ಲ ಅಂಥ ಪಾಪಗಳನ್ನು ರ ಅಂದ್ರೆ ಅಗ್ನಿ ಬೀಜ ಅದನ್ನ ಸುಟ್ಟಾಕ್ತಾನೆ, ಆದ ಕಾರಣ ಅವನಿಗೆ ದಾಮೋದರ. ಇನ್ನ ದಶ್ಚಾಸೌ ಅಮಶ್ಚಾಸೌ ಉದರಶ್ಚ ಹೀಗೂ ಅರ್ಥ ಮಾಡಿದ್ವಿ ಅಂದ್ರೆ ನಾವು ದ ಅಮ ಉದರ ದಾಮೋದರ ಅಂತ ಆಗುತ್ತೆ. ದ ಅಮ ಉದರ ಅಂತ ಏನಾಗಂದ್ರೆ ದ ಅಂದ್ರೆ ದಾನೆ, ಯಾರು ಏನ್ ಕೇಳ್ತಾರೋ ಅದನ್ನು ಅವರಿಗೆ ಕೊಡ್ತಾನಾದ ಕಾರಣ ಭಗವಂತನಿಗೆ ದ ಅಂತ ಹೆಸರು. ಅಮ ಅಂದ್ರೆ ಅವನನ್ನ ಯಾರೂ ಕೂಡ ಅವನಿಗೆ ಇಷ್ಟೇ ಅಂತ ಪರಿಮಾಣ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಪರಿಮಾಣ ರಹಿತ ಅವನು, ಅಪ್ರಮೇಯ ಅಪರಿಮಿತ ಅಮಿತ ಅಂತೀವಲ್ವ, ಅಮ ಅಂದ್ರೆ ಹಾಗೆ. ಇನ್ನ ಉದರ ಅಂತಂದ್ರೆ ಅಂತಂದ್ರೆ ಪ್ರಳಯೋದಕ, ಅದರಲ್ಲಿ ವಿಹರಿಸ್ತಾನೆ. ಅಂದ್ರೆ ಏನಾಯ್ತು ಅಂದ್ರೆ ಯಾರೇನು ಅಪೇಕ್ಷೆ ಪಡ್ತಾರೋ ಅವರೆಲ್ಲರಿಗೂ ಕೊಡುವವನಾದ ಕಾರಣದ ಅವನಿಗೆ ಮಿತಿ ಇಲ್ಲದವನು, ಪರಿಮಾಣ ರಹಿತನು ಆದ ಕಾರಣ ಅವನನ್ನು ಅಮ. ಜೊತೆಯಲ್ಲಿ ಉದರ ಅಂದ್ರೆ ಪ್ರಳಯೋದಕದಲ್ಲಿ ಸದಾ ವಿಹರಿಸ್ತಾ ಇರುವಂತಹವನು. ಹೀಗೆ ಮೂರು ಅರ್ಥವು ಒಂದು ಶಬ್ದ ಕೊಡುತ್ತೆ. ಸತ್ಯ ಅನ್ನುವ ಶಬ್ದ ಇದೆ. ಸತ್ ತಿ ಯ, ಸತ್ ಅಂದ್ರೆ ಸರ್ವೋತ್ತಮ, ತಿ ಅಂದ್ರೆ ಆನಂದಪೂರ್ಣ, ಯ ಅಂದ್ರೆ ಜ್ಞಾನಪೂರ್ಣ. ಹೇಗೋ ಹಾಗೆ ದಾಮೋದರ ಅನ್ನೋ ಕಡೆ ದ ಅಂದ್ರೆ ಸರ್ವಾಭಿಷ್ಟಪ್ರದ, ಅಮ ಅಂದ್ರೆ ಅಪ್ರಮೇಯ, ಉದರ ಅಂದ್ರೆ ಪ್ರಳಯೋದಕದಲ್ಲಿ ವಿಹಾರ ಮಾಡುವವ. ಇಷ್ಟು ಅರ್ಥ ಸೇರಿ ಒಂದು ದಾಮೋದರ ಶಬ್ದವಾಗಿದೆ. ಹೀಗೆ ಅನೇಕ ಅರ್ಥಗಳನ್ನು ನಾವು ಚಿಂತನೆ ಮಾಡ್ತಾ ಹೋಗ್ಬೋದು. ಅಂಥ ದಾಮೋದರ ಅವನು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಕೇವಲ ಹಗ್ಗವನ್ನು ಹೊಟ್ಟೆಗೆ ಕಟ್ಟಿಸ್ಕೊಂಡ್ರೆ ನಾವು ಕೂಡ ದಾಮೋದರರೇ. ಏನು ಸಾಮಾನ್ಯವಾದ ಪ್ರಾಕೃತಿಕವಾದ ಅರ್ಥ ಏನಾಗುತ್ತೆ? ಉದರ ಅಂದ್ರೆ ಹೊಟ್ಟೆ, ನಮಗೂ ಇದೆ. ದಾಮ ಅಂದ್ರೆ ಹಗ್ಗ ಕಟ್ಟಿಸ್ಕೊಂಡ್ರಿ. ಉಡ್ದಾರ ಕಟ್ಕೊಂಡ್ರೆ ಒಂದಲ್ಲ ಒಂದ್ ರೀತಿ ನಾವು ದಾಮೋದರರೇ ಆಗ್ತೀವಿ. ಹಾಗಾದ್ರೆ ಈ ಅರ್ಥ ನಮಗೆ ಭಗವಂತ ಇದು ಅಪ್ರಾಕೃತವಾದ ಅರ್ಥವನ್ನು ತಿಳ್ಕೊಂಡು ಅಂಥ ಭಗವಂತ ಕೃಷ್ಣ ಪರಮಾತ್ಮ ಒಂದೇ. ಅಲ್ಲೇ ಆ ಹಗ್ಗ ಕಟ್ಟಿಸ್ಕೊಳ್ಳಿಕ್ಕೂ ಒಂದು ಐತಿಹಾಸಿಕವಾದ ಹಿನ್ನೆಲೆ, ಅದರ ಒಂದು ಸಂದೇಶ ಬಹಳ ದೊಡ್ಡದಾಗಿದೆ. ಏನೇ ಹೇಳಕ್ ಬಂದೆ ಅಂತಂದ್ರೆ ಕೇವಲ ಅದು ಮಾತ್ರ ದಾಮೋದರ ಅಂತ ಹಂಗೆ ತಿಳ್ಕೊಳ್ಳೋದಲ್ಲ. ಇಂಥ ದಾಮೋದರನ ನಾವು ಮನಸ್ಸಿನಲ್ಲಿ ತೋರದಿದೆ. ಭಗವಂತನನ್ನ ಈ ರೀತಿಯಾಗಿ ನಾವು ನೋಡಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ದಾಮೋದರ ಸಾಮಾನ್ಯವಾದ ಅರ್ಥ ಹೇಳಿದೆ, ಹಗ್ಗ. ಹಗ್ಗವನ್ನು ಅರಣಿಗೆ ಹಾಕಿ ಚೆನ್ನಾಗಿ ಕಡಿಬೇಕು, ಅದಕ್ಕೆ ದಾಮೋದರ ಶಬ್ದ ಇಟ್ರು ದಾಸರು ಅಲ್ವಾ. ಮೊಸರನ್ನ ಕಡಿಯುವ ಸಂದರ್ಭದಲ್ಲಿ ಚೇಷ್ಟೆ ಮಾಡಿದ್ದಕ್ಕಾಗಿ ಯಶೋದಮ್ಮ ಕೃಷ್ಣನಿಗೆ ಹೋಗಿ ಹಗ್ಗವನ್ನ ಹಾಕಿ ಕಟ್ಟಿದಳು. ಅದೇ ಹಗ್ಗದಿಂದ ನಾವು ಮಥನ ಮಾಡಿದಾಗ ಮಾತ್ರ ಈ ದಾಮೋದರ ನಮ್ಮ ಮನಸ್ಸಿನಲ್ಲಿ ತೋರ್ತಾನೆ. ಅದಕ್ಕೆ ಅದೇ ಶಬ್ದವನ್ನ ಇಟ್ಟರು, ದಾಮೋದರ ಶಬ್ದ. ಸಾಮಾನ್ಯವಾಗಿ ರಾಮ, ಕೃಷ್ಣ ಪರಮಾತ್ಮ, ಭಗವಂತ, ನಾರಾಯಣ ಇಂಥ ಶಬ್ದಗಳು ಇಡುವಂತಹದ್ದು ಸಾಮಾನ್ಯ ಕಾಣ್ತೀವಿ ನಾವು. ಪ್ರತ್ಯೇಕವಾಗಿ ಸ್ಪೆಸಿಫಿಕ್ ಆಗಿ ದಾಮೋದರ ಶಬ್ದವನ್ನು ಯಾಕೆ ಇಟ್ಟರು? ಇದು ಒಂದು ಅನುಸಂಧಾನ ತಿಳ್ಕೊಳ್ರಿ ಅನ್ನೋ ಅಭಿಪ್ರಾಯದಿಂದ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ ತೋರಲಿಲ್ಲ ಅಂದ ಮಾತ್ರಕ್ಕೆ ಅವನು ಇಲ್ಲ ಅಂದ್ಕೊಳ್ಬೇಡ್ರಿ. ಯಾಕಾದ್ರೆ ನಮಗೆ ತೋರ್ಲಿಲ್ಲ ಅಂದ ಮಾತ್ರಕ್ಕೆ ಅವನು ಇಲ್ಲ ಅಂದ್ಕೊಳ್ಬೇಡ್ರಿ. ಅದಕ್ಕೆ ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತ್ತಿಹ ಜಗನ್ನಾಥ ವಿಠಲನ. ಇದ್ದೇ ಇರ್ತಾರವನು, ನೋಡೋ ಯೋಗ್ಯತಾ ನಮಗೆ ಬೇಕಷ್ಟೇ. ನೋಡೋ ಯೋಗ್ಯತಾ ನಮಗೆ ಬೇಕು. ಇರುತ್ತಿಹ ಜಗನ್ನಾಥ ವಿಠಲನ. ಇದಕ್ಕೆ ಆಚಾರ್ಯರು ಇನ್ನೊಂದು ಉದಾಹರಣೆ ಕೊಡ್ತಾರೆ, ಭಗವತ್ ತಾತ್ಪರ್ಯದಲ್ಲಿ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅರಣಿಯೊಳಗೆ ಅರಳು ಅರಣಿಯೊಳಗೆ ಇಪ್ಪಂತೆ ಪರಿಮಳವು ಸುಮನದೊಳಗೆ, ಹೀಗೆ ದೃಷ್ಟಾಂತ ಕೊಡಬೇಕಾದಾಗ ಆಚಾರ್ಯ ಇನ್ನೊಂದು ಸೇರಿಸ್ತಾರೆ. ಅದರಲ್ಲಿ ಆಚಾರ್ಯರು ಹೇಳಿದ್ದನ್ನೇ ದಾಸರು ಹೇಳ್ತಾ ಇರೋದು ಇಲ್ಲಿ. ಅಂದ್ರೆ ದಧಿಸ್ಥ ಘೃತವತ್ ಕಾಷ್ಟೇ ವನ್ನಿ ಮಚ್ಚ ಜನಾರ್ದನ. ಆಚಾರ್ಯ ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಅನಲನು ಅರಣ್ಯೊಳಗೆ ಇಪ್ಪಂತೆ ಒಂದು ಉದಾಹರಣೆ. ಅವ್ರು ಇನ್ನೊಂದು ಕೊಟ್ಟಿದ್ದಾರೆ ಆಚಾರ್ಯ. ಯಾವುದು ಅಂದ್ರೆ ದಧಿಸ್ಥ ಘೃತವತ್ತು, ಮೊಸರಿನ ಒಳಗೆ ತುಪ್ಪ ಇರುವಂತೆ. ಮೊಸರಿನ ಒಳಗೆ ತುಪ್ಪ ಇರುವಂತೆ. ನೋಡ್ರಿ, ಮೊಸರಿನ ಒಳಗೆ ತುಪ್ಪ ಇದೆ. ಅದು ಹೇಗೆ? ಅದು ಪ್ರೋಸೆಸ್ ತುಂಬಾ ಇದಾಗಬೇಕು. ಮೊಸರೊಳಗೆ ನಾವು ತುಪ್ಪ ಮಾಡಬೇಕು ಅಂದ್ರೆ ಮೊದಲು ಮಥನ ಮಾಡಬೇಕು. ಮಥನ ಮಾಡಿದ್ಮೇಲೆ ನೇರವಾಗಿ ತುಪ್ಪ ಸಿಗತ್ತಾ? ಸಿಗಲ್ಲ. ಮತ್ತೇನ್ ಸಿಗತ್ತೆ? ಬೆಣ್ಣೆ ಸಿಗತ್ತೆ. ಆ ಬೆಣ್ಣೆಯನ್ನ ಚೆನ್ನಾಗಿ ಕಾಯಿಸ್ಬೇಕು, ಆಮೇಲೆ ತುಪ್ಪ ಸಿಗತ್ತೆ. ಹೇಗೋ ಆಚಾರ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಮೊಸರಿನಲ್ಲಿ ಬೆಣ್ಣೆ ಸಿಗೋದು ಅಂತಂದ್ರೆ ನಮ್ಮ ಮನಸ್ಸನ್ನ ಹಾಕಿ ಶಾಸ್ತ್ರಗಳಲ್ಲಿ ಚೆನ್ನಾಗಿ ಮಥನ ಮಾಡಿ 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 ಶ್ರವಣ ಮನನ ಇವೆಲ್ಲ ಚೆನ್ನಾಗಿ ಮಾಡಿದ್ರೆ
ಅವಾಗ ನಮಗೆ ಬೆಣ್ಣೆ ಸಿಕ್ತು. ಬೆಣ್ಣೆಯನ್ನು ಕಾಯಿಸ್ಬೇಕು, ನಾವು ಕಾಯಬೇಕಂತೆ. ಕಾಯೋದಂದ್ರೇನು? ಧ್ಯಾನದ ಅವಸ್ಥೆ. ಶ್ರವಣ ಮನನ ಅಂದರೆ ಮಥನ ಮಾಡೋದಂತೆ. ಅದಾದಮೇಲೆ ಏನೇನು ಕಲ್ತವೋ ಅದನ್ನೆಲ್ಲ ಕುತ್ಕೊಂಡು ಚೆನ್ನಾಗಿ ಭಗವಂತನ ಧ್ಯಾನ ಮಾಡಬೇಕು, ಕಾಯಬೇಕು. ಅಲ್ಲಿ ಬೆಣ್ಣೆ ಕಾಯಬೇಕು, ನಾವು ಇಲ್ಲಿ ಕೂತು ಕಾಯಬೇಕು. ಸುಮ್ಮನೆ ಕಾಯೋದಲ್ಲ, ಧ್ಯಾನ ಮಾಡ್ತಾ ಕಾಯಬೇಕು. ಆಮೇಲೆ ತುಪ್ಪ ಅಲ್ಲಿ ಹೇಗೆ ಸಿಗುತ್ತೋ ಹಾಗೆ ನಮಗೆ ಭಗವಂತನ ದರ್ಶನ ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಇದು ಒಂದು ಕ್ರಮ, ಇದು ಒಂದು ಉದಾಹರಣೆ. ದಾಸರು ತಿಳಿಸಿದ ಇನ್ನೆರಡು ಉದಾಹರಣೆ. ಇವೆಲ್ಲವೂ ಕೂಡ ಅದ್ಭುತವಾದಂತಹ ಉಪಮಾನಗಳು ನಮಗೆ ಇದರೊಳಗೆಲ್ಲ ಇದ್ದೇ ಇದ್ದಾನೆ. ನೋಡುವ ಯೋಗ್ಯತೆ ನಮಗೆ ಬೇಕು, ತಾಳ್ಮೆ ಬೇಕು ನಮಗೆ. ಅದಕ್ಕೆ ಇರುತ್ಯ ಜಗನ್ನಾಥ ವಿಠಲನ ಕರುಣ ಪಡೆಯುವ ಮುಮುಕ್ಷು ಜೀವರು. ಜಗನ್ನಾಥ ವಿಠಲ ಸಾಮಾನ್ಯವಾಗಿ ಎಲ್ಲ ದಾಸರುಗಳು ಕೂಡ ಇದು ತಮ್ಮ ಕೃತಿ ಅನ್ನುವುದನ್ನು ತನ್ನ ಭಕ್ತರಿಗೆ ತೋರಿಸುವ ಸಲುವಾಗಿ ಅಂಕಿತಗಳನ್ನು ಇಟ್ಕೊಳ್ಳುವಂತಹದ್ದು ಒಂದು ಸಂಪ್ರದಾಯ. ಇದು ಇಷ್ಟೇ ಅಂತ ನಾವು ಅಂದ್ಕೊಳ್ತೀವಿ, ನಮ್ಮ ಜ್ಞಾನ ಇಷ್ಟೇ. ಯಾಕೆ ಅವರು ಅಂಕಿತಗಳನ್ನು ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಏನು? ಇದು ಜಗನ್ನಾಥದಾಸರು ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಜಗತ್ತಿಗೆ ಗೊತ್ತಾಗಲಿ ಅನ್ನುವ ಕಾರಣಕ್ಕೋಸ್ಕರ. ಇದು ಒಂದು ಕಾರಣ ಅಷ್ಟೇ, ಬಿಟ್ಟರೆ ಇದೇ ಕಾರಣ. ಜಗತ್ತಿಗೆ ನಾನು ಮಾಡಿದ್ದು ಗೊತ್ತಾಗ್ಲಿ ಅಂತ ಅವರು ಇದನ್ನ ಇಟ್ಕೊಳ್ತಾ ಇದ್ದಿದ್ದಲ್ಲ. ಮತ್ತೆ ಅವರಿಗೆ ಭಗವಂತನ ಅಭೀಷ್ಟವಾದಂತಹ ಅಂದ್ರೆ ಅತ್ಯಂತ ಪ್ರಿಯವಾದಂತಹ ರೂಪ ಎಲ್ಲದರೊಳಗೂ ಕಾಣ್ತಾ ಇರ್ತಾರೆ, ಎಲ್ಲದರೊಳಗೂ ಆ ರೂಪವನ್ನು ಕಾಣ್ತಾ ಇರ್ತಾರೆ. ಹೇಗೋ ಭಗವಂತನಿಂದ ಸೃಷ್ಟಿಯಾದ ಪದಾರ್ಥಗಳಲ್ಲಿ ಆ ರೂಪವನ್ನು ಅವರು ಕಾಣೋದು ಹೇಗೋ, ತಾನು ರಚನೆ ಮಾಡಿದ ಈ ಕೃತಿಗಳಲ್ಲೂ ಆ ರೂಪವನ್ನು ಕಾಣುವ ಅಭ್ಯಾಸ ಮೊದಲಿನಿಂದಲೂ ಬಂದಿದೆ. ಹೇಗೋ ಅದನ್ನೇ ಅವರು ತೋರಿಸಿಕೊಟ್ಟದ್ದು. ಎಲ್ಲ ಅವರು ರಚನೆ ಮಾಡಿದ ಪದಪದ್ಯ ಸುಳಾದಿಗಳಲ್ಲೂ ಕೂಡ ಆ ಭಗವದ್ ರೂಪದ ಚಿಂತನೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅವರು ತಿಳಿಸ್ತಾರೆ ಹೊರತು ಜಗತ್ತಿಗೆ ಗೊತ್ತಾಗ್ಲಿ ಅಂತಲ್ಲ. ಇಷ್ಟಮೂರ್ತಿಯ ಧ್ಯಾನ, ಅಭಿಷ್ಟಮೂರ್ತಿಯ ಧ್ಯಾನ ಅಂತ ಹೇಳ್ತಾರೆ. ಹೇಗೋ ಅಭಿಷ್ಟಮೂರ್ತಿ ಇಷ್ಟಮೂರ್ತಿ ಎಲ್ಲರಿಗೂ ಅವರಿಗೆ ಜಗನ್ನಾಥ ವಿಠಲನೆ. ಏನು ಜಗನ್ನಾಥ ಅಂತಂದ್ರೆ ಇಡೀ ಜಗತ್ತಿಗೆ ನಾಥ ಒಂದರ್ಥ. ಜಗತ್ತು ಅಂದ್ರೆ ಕೇವಲ ಜಡವಾದ ಜಗತ್ತಿಗೆ ಜಗತ್ತು ಅಂತ ಕರೆದಿಲ್ಲ, ಯಾವುದಕ್ಕೆ ಚಲನೆ ಇದೆಯೋ ಅದಕ್ಕೆ ಜಗತ್ತು ಅಂತ ಕರೆಯೋದು. ಯಾವುದು? ಜೀವರಾಶಿಗಳು. ಎಲ್ಲ ಜೀವರಾಶಿಗಳಿಗೂ ನಾಥ ಸ್ವಾಮಿ ಆಗಿದ್ದಾನೆ. ಜೀವ ಈಶ ಭೇದ. ಇನ್ನು ಜಗತ್ತು ಅಂದ್ರೆ ಜೀವಕೋಟಿಯಲ್ಲಿ ಉತ್ತಮರಾದವರು ಯಾರು? ವಾಯುದೇವರು. ಅವರಿಗೆ ಜಗತ್ತು, ಅವರಿಗೆ ನಾಥ, ಪ್ರಾಣಸ್ಯ ಪ್ರಾಣ. ಅಂಥ ಜಗತ್ತಿಗೆ ನಾಥ. ವಾಯುದೇವರಿಗೂ ಸ್ವಾಮಿಯಾದವನು ಜಗನ್ನಾಥ, ಜೀವರಾಶಿಗಳಿಗೂ ಸ್ವಾಮಿಯಾದವನು ಜಗನ್ನಾಥ, ಮತ್ತೆ ಜಡ ಪದಾರ್ಥವಾದ ಈ ಜಗತ್ತಿಗೂ ಅವನು ಸ್ವಾಮಿಯಾಗಿದ್ದಾನೆ ಜಗನ್ನಾಥ. ಈ ರೀತಿಯ ಮೂರು ಚಿಂತನೆ ನಮ್ಮಲ್ಲಿ ಬರಬೇಕು. ಜಡಕ್ಕೂ ಸ್ವಾಮಿ, ಚೇತನರಿಗೂ ಸ್ವಾಮಿ, ಚೇತನದಲ್ಲೇ ಉತ್ತಮರಾದ ವಾಯುದೇವರಿಗೂ ಸ್ವಾಮಿ ಆದ ಕಾರಣ ಅವನು ಜಗನ್ನಾಥ. ಯಾರು ಲಕ್ಷ್ಮೀ ದೇವರಿಗೆ ಬಿಟ್ಬಿಟ್ರಲ್ಲ ಅಂದ್ರೆ ದೇವರಿಗೆ ಪ್ರೀತಿಯಿಂದ ಇಡೀ ಜಗತ್ತು ಯಾರು ಗೊತ್ತಾ? ನನ್ನ ಹೆಂಡತಿನೇ. ಅಯ್ಯೋ ನನ್ನ ಹೆಂಡತಿ, ನನಗೆ ಇಡೀ ಪ್ರಪಂಚ ನನ್ನ ಹೆಂಡತಿ ನನಗೆ ಅಂತಿರ್ತಾರೆ ಕೇಳಿದ್ರು ಅಲ್ವಾ? ಇಡೀ ನಮ್ಮ ಅಪ್ಪ ಅಮ್ಮನ ನನಗೆ ಪ್ರಪಂಚ ಅಂತಿರ್ತಾರಲ್ಲ. ಹಾಗೆ ದೇವ್ರನ್ನ ಹೋಗಿ ಕೇಳ್ರಿ, ಯಾರಪ್ಪ ನಿನ್ನ ಜಗತ್ತು ಅಂದ್ರೆ ಭಕ್ತರೇ ನನ್ನ ಜಗತ್ತು, ನನ್ನ ಹೆಂಡತಿನೇ. ಕೆಲವು ಭಕ್ತಾಗ್ರೇಸಳು, ನನ್ನ ಹೆಂಡತಿನೇ ನನ್ನ ಸರ್ವಸ್ವ ಜಗತ್ತು. ಭಗವಂತ ಸ್ವತಂತ್ರ, ಅದು ಬೇರೆ ವಿಷಯ. ಮಾತಿಗೆ ಹೇಳ್ತಾ ಇರೋದು ನಾನು. ಅಂದ್ರೆ ಜಗತ್ತು ಅಂತಂದ್ರೆ ಭಕ್ತಾಗ್ರೇಸಳಾದ ಮಹಾಲಕ್ಷ್ಮೀ ದೇವಿಯೇ ನನ್ನ ಜಗತ್ತು ಅಂತಂದ್ರೆ, ಅಂತ ಜಗತ್ತು ಲಕ್ಷ್ಮೀ ದೇವಿ, ಅವಳಿಗೂ ಸ್ವಾಮಿಯಾದ ಕಾರಣ ಅವನು ಜಗನ್ನಾಥ. ಜಗನ್ನಾಥ ವಿಠಲನ ಅಂತ ಹೇಳ್ತದೆ. ವಿಠಲ ಶಬ್ದವನ್ನು ನಾವೆಲ್ಲ ದಾಸವಾಣಿಯಲ್ಲಿ ಕೇಳದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಯಶಃ 90 ಭಾಗ ಎಲ್ಲರೂ ಕೂಡ ವಿಠಲ ಶಬ್ದವನ್ನ ಪುರಂದರ ವಿಠಲ, ಜಗನ್ನಾಥ ವಿಠಲ, ಗೋಪಾಲ ವಿಠಲ, ವಿಜಯ ವಿಠಲ, ಶ್ರೀಪತಿ ವಿಠಲ ಅನೇಕ ನಾವು ಕಾಣ್ತೀವಿ. ಪ್ರಾಯಶಃ 3/4 ಭಾಗ ಕಾಣ್ತೀವಿ. ವಿಠಲ ಶಬ್ದ ಪ್ರಾಚೀನವಾದ ಸಂಸ್ಕೃತದಲ್ಲಿ ಎಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಿಗಲ್ಲ. ಆದರೆ ವಿಠಲ ಅಂದ್ರೇನು ನೋಡಿ, ಯಾವುದೇ ಭಾಷೆ ಆಗಿರಲಿ ಅದು ಭಗವಂತನ ಗುಣದಲ್ಲಿ, ಭಗವಂತನ ನಾಮದಲ್ಲಿ ಪರ್ಯವಸಾನ ಆಯಿತು ಅಂದ್ರೆ ಅದು ಗ್ರಾಹ್ಯವೇ. ವಿಠಲ ಠಲ ಅಂತ ಅಂದ್ರೆ ಏನು ಗೊತ್ತಾ? ಭಕ್ಷಿಸುವವ ಅಂತ ಅರ್ಥ. ಠಲ ಅಥವಾ ಠಲ್ಲ ಎರಡೂ ಶಬ್ದಕ್ಕೂ ಒಂದೇ ಅರ್ಥ. ಠಲ ಠಲ್ಲ ಎರಡು ಶಬ್ದಕ್ಕೂ ಭಕ್ಷಿಸುವವ ಅಂತ ಅರ್ಥ. ವಿಠಲ ಅಂತಿದೆ. ವಿ ಅಂತಂದ್ರೆ
ವಿಶ್ವ ಅಂತ ಅರ್ಥ, ಅಂದ್ರೆ ಜಗತ್ತು ಅಂತ ಅರ್ಥ. ಇಡೀ ಜಗತ್ತನ್ನೇ ಭಕ್ಷಿಸುವವ ಯಾರು? ಅವನು ವಿಠ್ಠಲ. ಅಂದ್ರೆ ಇಡೀ ಸಂಹಾರ ಕಾರ್ಯವನ್ನ ಮಾಡುವವನು ಯಾರು? ರುದ್ರ, ಶಿವ ಅವನಲ್ಲ, ಮತ್ತೆ ವಿಠ್ಠಲ ಭಗವಂತನೇ ಇಡೀ ಜಗತ್ತನ್ನ ಸಂಹಾರ ಮಾಡುವ, ಭಕ್ಷಿಸುವವ ಅಂತ ಅರ್ಥ. ಒಂದು ವಿಠ್ಠಲ ವಿಠ್ಠಲ ಅಂತಾರೆ. ವಿಠ್ಠಲ ವಿಠ್ಠಲ. ವಿತ್ ಅಂತಂದ್ರೆ ಏನು ಗೊತ್ತಾ? ಜ್ಞಾನ ಅಂತ ಅರ್ಥ. ವಿತ್ ಜ್ಞಾನೇ, ವಿತ್ ಅಂದ್ರೆ ಜ್ಞಾನ ಅಂತ ಅರ್ಥ. ಅಲ್ಲಿ ಭಕ್ಷಿಸುವವ. ವಿಠ್ಠಲ ವಿಶ್ವ ಅಂದ್ರೆ ಎಲ್ಲರೂ ಇದ್ದಾರೆ, ಎಲ್ಲರನ್ನೂ ಭಕ್ಷಿಸುತ್ತಾನೆ. ವಿಠ್ಠಲ ಅಂತಂದ್ರೆ ವಿತ್ ಜ್ಞಾನಿಗಳನ್ನ ವಿಶೇಷವಾಗಿ ಅವನು ಭಕ್ಷಿಸ್ತಾನೆ, ಅಂದ್ರೆ ಜ್ಞಾನಿಗಳನ್ನ ವಿಶೇಷವಾಗಿ ಸ್ವೀಕರಿಸ್ತಾನೆ ಅನ್ನುವ ಅರ್ಥದಲ್ಲೂ ಕೂಡ ಭಗವಂತನಿಗೆ ವಿಠ್ಠಲ ಅಂತ ಈ ರೀತಿಯಾಗಿ ನಾವು ಚಿಂತನೆ ಮಾಡಬಹುದು. ಅಂತ ಜಗನ್ನಾಥ ವಿಠ್ಠಲನ ಕರುಣ ಪಡೆವ ಮುಮುಕ್ಷು ಜೀವರು, ಅಂತ ಭಗವಂತನ ಕರುಣೆಯನ್ನ ಪಡೆಯುವಂತಹ ಮುಮುಕ್ಷುಗಳು ಅಂದ್ರೆ ಯಾರು? ಮೋಕ್ಷವನ್ನ ಬಯಸುವವರು ಅಂತ ಅರ್ಥ. ಅವರಿಗೆ ಮುಮುಕ್ಷುಗಳು ಅಂತ ಕರೀತಾರೆ. ಶಾಸ್ತ್ರಾಧ್ಯಯನವನ್ನು ಮಾಡುವವರು ಯಾರು? ಮುಮುಕ್ಷುಗಳು. ಯಾರು ಅಂತವರು? ಮೋಕ್ಷವನ್ನ ಇಚ್ಛೆ ಪಡುವವರು ಅಂತವರಿಗೆ ಮುಮುಕ್ಷುಗಳು, ಮುಮುಕ್ಷು ಜೀವರು ಅಂತ ಹೇಳ್ತಾರೆ. ಅಂದ್ರೆ ಮುಕ್ತಿ ಯೋಗ್ಯರು, ಮೋಕ್ಷವನ್ನ ಪಡೆಯುವಂತಹವರು ಏನ್ ಮಾಡಬೇಕು? ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಪರಮ ಭಾಗವತರು ಶ್ರೇಷ್ಠರಾದ, ಪರಮಶ್ರೇಷ್ಠರಾದಂತಹ ವಾಯುದೇವರಿಂದ ಪ್ರಾರಂಭ ಮಾಡಿಕೊಂಡು ಅಲ್ಲಿಂದ ಭಾಗವತರು ಅಂತ ಕರೆಸ್ಕೊಡ್ತಾರೆ ಎಲ್ಲರೂ ಕೂಡ. ಅಂಥ ಅಥವಾ ನಮ್ಮ ಸ್ವೋತ್ತಮರಿಂದ ಸದಾ ಭಗವಂತನ ಕಥೆಯನ್ನು ಶ್ರವಣ ಮಾಡುವವ, ಅಲ್ಲಿಂದ ಹಿಡಿದು ಅತ್ಯಂತ ವೈಷ್ಣವ ಲಕ್ಷಣಗಳನ್ನು ಹೊಂದಿರುವಂತಹ ಭಾಗವತರಿಂದ ಪ್ರಾರಂಭ ಮಾಡಿಕೊಂಡು ವಾಯುದೇವರ ತನಕ ಪ್ರತಿಯೊಬ್ಬ ಪರಮ ಭಾಗವತರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ಕೊಂಡಾಡುವುದು ಪ್ರತಿದಿನವೂ. ಅವರನ್ನ ಯಾವಾಗೋ ಒಂದ್ಸತಿ, 2 ಸತಿ, ವರ್ಷಕ್ಕೊಂದ್ಸತಿ ಅಂತ ಅನ್ಕೊಳ್ಬೇಡ್ರಿ. ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ, ಪ್ರತಿನಿತ್ಯ ವಾಯುದೇವರಿಂದ ಪ್ರಾರಂಭ ಮಾಡಿಕೊಂಡು ದೇವತೆಗಳ, ಋಷಿಗಳ, ನಿನ್ನೆ ಹೇಳುತ್ತಲ್ಲ, ದೇವತೆಗಳ, ಋಷಿಗಳ, ಪಿತೃದೇವತೆಗಳ, ಗಂಧರ್ವರ, ಮನುಷ್ಯೋತ್ತಮರು, ಚಕ್ರವರ್ತಿಗಳು, ಪದ್ಮನಾಭ ತೀರ್ಥರೇ ಮೊದಲಾದಂತಹ ಮಹಾವರೇಣ್ಯರಾದ, ಜ್ಞಾನಿವರೇಣ್ಯರಾದ ಯತಿಗಳು, ಪುರಂದರದಾಸರೇ ಮೊದಲಾದ ದಾಸವರ್ಗರು, ನಮಗಿಂತಲೂ ಉತ್ತಮರಾದ ಸ್ವೋತ್ತಮರು ಅಂತ ಯಾರ್ಯಾರಿದ್ದಾರೋ ಇವರೆಲ್ಲರ ಸ್ತೋತ್ರವನ್ನು ಕೂಡ ಪ್ರತಿದಿನ ಮಾಡಬೇಕು. ಇವರೆಲ್ಲ ಪರಮ ಭಾಗವತರು ಅಂತ ತಿಳಿದು ಇವರೆಲ್ಲರ ಸ್ತೋತ್ರ ಪ್ರತಿನಿತ್ಯ ಮಾಡಬೇಕು. ವಂದೇ ವಿಷ್ಣು ನಮಾಮಿ ಶ್ರೀಮತ ಚ ಭುವಂ ಬ್ರಹ್ಮ ವಾಯುಚ ವಂದೇ ಗಾಯತ್ರೀಂ ಭಾರತೀಂ ತಾಮಪೇ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಮಜ ದಿಗಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾನ್ ತದ್ಗುರೂನ್ ಮದ್ಗುರುಂಶ್ಚ. ವಿಷ್ಣುವಿಂದ ಹಿಡ್ಕೊಂಡು ನಮ್ಮ ಗುರುಗಳ ತನಕ ಪ್ರತಿನಿತ್ಯ ಇವರೆಲ್ಲರ ಸ್ತೋತ್ರವನ್ನ ಮಾಡಬೇಕು. ಪೃಥ್ವಿ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಃ ತಾನ್ನಮಸ್ಯೈ ಗುರುನ್ ಮಮ. ಎಲ್ಲರಿಗೂ ಪ್ರತಿನಿತ್ಯ ಸ್ತೋತ್ರ ಮಾಡಬೇಕು, ಎಲ್ಲರನ್ನ ಪ್ರತಿನಿತ್ಯ ಸ್ತೋತ್ರ ಮಾಡಬೇಕು, ಎಲ್ಲರಿಗೂ ಕೂಡ ಪ್ರತಿನಿತ್ಯ ನಮಸ್ಕಾರ ಮಾಡಲೇಬೇಕು ಅನ್ನೋದನ್ನ ದಾಸರು ನಮಗೆ ತಿಳಿಸ್ತಾ, ಹೀಗೆ ನಾವು ಮಾಡ್ತಾ ಇದ್ರೆ ಅಂಥವರ ಮನಸ್ಸಿನಲ್ಲಿ ಭಗವಂತ ತೋರುವುದಕ್ಕೂ ಅವಕಾಶ ಇದೆ. ಹೀಗೂ ನಾವು ಅನ್ವಯ ಮಾಡಿಕೊಂಡ್ರೆ ಆಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ, ಈ ಅದ್ಭುತವಾದಂತಹ ಸಂಧಿ ಮಂಗಳಾಚರಣ ಸಂಧಿ ಅಥವಾ ನಾಂದಿ ಸಂಧಿ ಅಂತಲೂ ಕೂಡ ಇದನ್ನು ನಾವು ಕರಿತೀವಿ. ಈ ಒಂದು ಮಂಗಳಾಚರಣ ಪೂರ್ವಕವಾದಂತಹ ಈ ಸಂಧಿಯನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಮಂಗಳಾಚರಣ ಸಂಧಿಯನ್ನ ಮಾತ್ರ ನಾವು ಚಿಂತನೆ ಮಾಡಿ ಪಾರಾಯಣ ಮಾಡಿದರೂ ಕೂಡ ಅದಕ್ಕೆ ಒಂದು ಫಲ ಹೇಳ್ತಾರೆ. ಪೂರ್ಣ ಹರಿಕಥಾಮೃತ ಸಾರ ಬೇರೆ, ಮೊದಲನೇ ಸಂಧಿನೇ ನಾವು ಪಾರಾಯಣ ಮಾಡಿ ಚಿಂತನೆ ಮಾಡಿ ಎಲ್ಲ ದೇವತೆಗಳಿಗೂ ನಮಸ್ಕಾರ ಮಾಡಿದ್ರು ಕೂಡ ಅದಕ್ಕೇನು ಫಲ? ಭಾಮಿನಿಯ ಷಟ್ಪದಿಯ ರೂಪದ ಈ ಮಹಾದ್ಭುತ ಕಾವ್ಯ ಆದಿಯೊಳ ಮನೋಹರ ತರತಮಾತ್ಮಕ ನಾಂದಿ ಪದ್ಯಗಳ, ನೋಡ್ರಿ, ಭಾಮಿನಿಯ ಷಟ್ಪದ ರೂಪದಲ್ಲಿರುವಂಥ ಈ ಮಹಾ ಅದ್ಭುತ ಕಾವ್ಯದ ಆದಿಯಲ್ಲಿ ಹೇಳಿರುವಂತಹ ಮನೋಹರ ಭಗವಂತನ ಜೊತೆಯಲ್ಲಿ ತರತಮಾತ್ಮಕವಾದಂತಹ ತಾರತಮ್ಯವನ್ನು ತಿಳಿಸಿರುವಂತಹ ನಾಂದಿ ಪದ್ಯಗಳ ಯಾಮಯಾಮಕ್ಕೆ ಪಠಿಸುವವರ, ಯಾಮಯಾಮಕ್ಕೆ ಅಂದರೆ ಬೆಳಗಿನ ಜಾವ, ಪ್ರಾತಃ ಕಾಲ, ಕುತಪಕಾಲ, ಮತ್ತೆ ಮಧ್ಯಾಹ್ನದ ಸಂಧಿ ಸಮಯ, ಗೋಧೂಳಿ ಸಮಯ, ಸಾಯಂಕಾಲ ಸಮಯ, ರಾತ್ರಿ ಮಲಗುವ ಸಮಯ, ಇಷ್ಟು ಕಡೆ ಪಕ್ಷ ಒಂದು ದಿವಸಕ್ಕೆ ಸಂಧಿ ಸಮಯಗಳು ಬಿಟ್ಟರೆ 4 ಯಾಮ, ಕಡೆ ಪಕ್ಷ ದಿನಕ್ಕೂ 1 ಬಾರಿ ಆದರೂ ಕೂಡ ನಾಂದಿ ಪದ್ಯಗಳ ಪಠಿಸುವವರ ಸುಧಾಮ ಸಖ ಯಾರು? ಕೃಷ್ಣ ಪರಮಾತ್ಮ
ಕೈಬಡಿಯ ಲೋಸುಗ ಪ್ರೇಮದಿಂದಲಿ ಬೇಡದ ಗುರುಕಾರಣ್ಯಕ್ಕೇನಂಬೆ. ಹಾಗಾಗಿ ಭಗವಂತ ನಮ್ಮನ್ನು ಕೈ ಹಿಡಿತಾನೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಬಹಳ ದೊಡ್ಡ ಗುರುಗಳ ಅನುಗ್ರಹದಿಂದ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ತಿಳಿಸ್ತಾರೆ. ಈ ಪದ್ಯ, ಈ ಒಂದು ಸಂಧಿಯನ್ನ ಪಾರಾಯಣ ಮಾಡಿದ್ರೆ ಇಷ್ಟು ಫಲವನ್ನು ಹೇಳ್ತಾರೆ. ಈ ನಾಂದಿ ಪದ್ಯ, ಈ ಮಂಗಳಾಚರಣೆಯ ಸಂಧಿಯ ಪದ್ಯಗಳ ಸಂಖ್ಯೆ ಒಟ್ಟು ಎಷ್ಟು? 13 ಪದ್ಯ ಇದೆ. ಈ 13 ಪದ್ಯ ನಮಗೇನು ಸೂಚನೆ ಮಾಡ್ತಾ ಇದೆ ಅಂತಂದ್ರೆ, ನಾವು ಇನ್ನೇನು ದೇವರ ಪೂಜೆ ಶುರು ಮಾಡಬೇಕಾದ್ರೆ ಮೊಟ್ಟ ಮೊದಲು ಏನು ಮಾಡ್ತೀವಿ ಗೊತ್ತಾ? ದೀಪ ಹಚ್ಚಿ ದೇವರ ಪೂಜೆ ಶುರು ಮಾಡ್ತೀವಲ್ವಾ ಅಲ್ವಾ? ನಾಂದಿ ನಂದ ದೀಪ ಇದ್ದ ಹಾಗೆ. ಯಾಕೆ ಗೊತ್ತಾ? ದೀಪ ಅದನ್ನ ನೋಡ್ರಿ, ತ ತ ದ ದ ಎಷ್ಟನೇ ಅಕ್ಷರ? 3ನೇ ಅಕ್ಷರ. ಪ ಅಂತಿದೆ, ಅದು ಮೊದಲನೇ ಅಕ್ಷರ. ಆ ವರ್ಗದಲ್ಲಿ ಪ್ರಾರಂಭವಾಗುವ ಮೊದಲನೇ ಅಕ್ಷರ ಪ. ತ ಅಕ್ಷರ ವರ್ಗದಲ್ಲಿ ದ ಎಷ್ಟನೇ ಅಕ್ಷರ? 3ನೇ ಅಕ್ಷರ. ಅಂದ್ರೆ 3 1 ಉಲ್ಟಾ ಮಾಡ್ರಿ, 1 3 ಅಂದ್ರೆ 13. ದೀಪ, ದೀಪದಲ್ಲಿ ಭಗವಂತನ 13 ರೂಪಗಳಿದೆ. ಇದನ್ನು ಮುಂದೆ ದಾಸರೇ ತಿಳಿಸ್ಕೊಡ್ತಾರೆ ಅಲ್ವಾ? ಯಾವ್ಯಾವುದ್ರಲ್ಲಿ ಭಗವಂತನ ಎಷ್ಟೆಷ್ಟು ರೂಪಗಳಿದೆ ಅಂತ ಅದನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ರಹಸ್ಯವನ್ನು ನಮಗೆ ದಾಸರು ತಿಳಿಸ್ಕೊಟ್ಟಿದ್ದಾರೆ. ದೀಪದಲ್ಲಿ ಎಷ್ಟು ಅಕ್ಷರ? 13. ಯಾಕೆ? ದ 13, ದ 3 ಪ 1 ಉಲ್ಟಾ ಮಾಡಿದ್ರೆ 13. 13 ಅಂದ್ರೆ ದೀಪ. ಅಂದ್ರೆ ದೀಪ ಅಂದ್ರೆ ನಂದಾ ದೀಪ, ನಂದಾ ದೀಪದಂತೆ ಇರುವಂತಹ ಮಂಗಳಾಚರಣೆಯ ಸಂಧಿಯಲ್ಲಿ 13 ಪದ್ಯಗಳನ್ನು ರಚನೆ ಮಾಡುವ ಮುಖಾಂತರ ಮುಂದೆ ನಡೆಯುವ ದೇವರ ಪೂಜೆಗೆ ದೀಪ ಪ್ರಜ್ವಲನ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದೇನೆ ಅನ್ನೋದನ್ನು ಕೂಡ ಸಾಂಕೇತಿಕವಾಗಿ ಸಾಂಖ್ಯಶಾಸ್ತ್ರದ ಮುಖಾಂತರಲ್ಲೂ ಕೂಡ ದಾಸರು ಸರ್ವತೋಮುಖವಾಗಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಈ ಒಂದು ಪದ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಮುಂದೆ ಭಗವಂತನ ಪೂಜಾ, ನಾವು ದೇವರ ಪೂಜೆ ಮಾಡಬೇಕು ಅಂತ ಕುತ್ಕೊಂಡ್ವಿ ಅಂತಂದ್ರೆ ದೇವರ ಗುಣಚಿಂತನೆಯ ಪೂಜೆ ಅಂತ. ದೇವರ ಪೂಜೆ ಅಂದ್ರೆ ಏನು? ಭಗವಂತನ ಗುಣ ಉತ್ಕರ್ಷ, ಭಗವಂತನ ಗುಣಗಳ ಚಿಂತನೆಯೇ ಹರಿಪೂಜಾ ಅಂತ ಕರೀತಾರಲ್ವ. ಅಂತ ಭಗವಂತನ ಗುಣಗಳು ಎಷ್ಟಿದೆ? ಅನಂತ ಗುಣಗಳಿದೆ. ಅನಂತ ಗುಣಗಳಲ್ಲಿ ನಾವು ಸದಾ ಸ್ಮರಣೆ ಮಾಡಬೇಕಾದದ್ದು ಎಷ್ಟೋ ಇದೆ. ಅದರಲ್ಲೂ ಕೂಡ ನಮ್ಮ ಗುರುಗಳು ಯಾರು ಹೇಳ್ತಿರ್ತಾರೆ, ಯಾವುದಂದ್ರೆ ಭಗವಂತನ ಕಾರುಣ್ಯ, ಗುರುಕಾರುಣ್ಯ ಜೊತೆಗೆ ಹರಿಕಾರುಣ್ಯ. ಭಗವಂತನ ಕಾರುಣ್ಯವನ್ನ ಚಿಂತನೆ ಮಾಡೋದಿದೆ ಅಲ್ಲ, ಅದು ಬಹಳ ದೊಡ್ಡದಾದ ಕರ್ತವ್ಯ ನಮಗೆ. ಯಾತಕ್ಕೆ ಅಂದ್ರೆ ಭಗವಂತನ ಕರುಣೆ ಇಲ್ಲದೆ ಇದ್ದಿದ್ರೆ ನಾವು ಉಸಿರಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲನೇದಾಗಿ ನಮಗೆ ದೇಹ ಬಂದದ್ದೇ ಭಗವಂತನ ಕಾರುಣ್ಯದಿಂದ. ನನ್ನ ಜನ್ಮಾಂತರ ಕರ್ಮದಿಂದ, ನನ್ನ ಪುಣ್ಯದಿಂದ ನಾನು ಮನುಷ್ಯನಾದೆ, ನನ್ನ ಪುಣ್ಯದಿಂದ ನಾನು ಬ್ರಾಹ್ಮಣನಾದೆ, ನನ್ನ ಪುಣ್ಯದಿಂದ ನಾನು ಇಷ್ಟು ಚೆನ್ನಾಗಿದ್ದೀನಿ, ನನ್ನ ಪುಣ್ಯದಿಂದ ನಾನು ಇವತ್ತು ಗಟ್ಟಿಮುಟ್ಟಿಯಾಗಿದ್ದೀನಿ, ಸುಖವಾಗಿದ್ದೀನಿ ಅಂತೀರಾ? ಇದಕ್ಕೆ ವಿಜೇಂದ್ರ ಸ್ವಾಮಿಗಳ ಕಡೆ ಹೇಳ್ತಾರೆ ಏನು ಅಂದ್ರೆ, ಮನುಷ್ಯ ಪ್ರತಿನಿತ್ಯದಲ್ಲೂ 10 ಜನ್ಮಕ್ಕಾಗುವಷ್ಟು ಪಾಪಗಳು ಮಾಡ್ತಿರ್ತಾರಲ್ಲ, ಆ ಪಾಪ ಪ್ರವಾಹದಲ್ಲಿ ನಾವು ಮಾಡೋ ಪುಣ್ಯ ಎಷ್ಟಿರುತ್ತೆ ಗೊತ್ತಾ? ಭೂಮಂಡಲದಲ್ಲಿ ಎಷ್ಟು ಧೂಳುಗಳಿದೆಯೋ ಅಷ್ಟು ಧೂಳುಗಳ ಮಧ್ಯ ನನ್ನ ಪುಣ್ಯ ಒಂದು ಎಳ್ಳು ಕಾಳಿನಷ್ಟಂತೆ. ಪರ್ವತಗಳನ್ನು ಪುಡಿ ಪುಡಿ ಮಾಡಿ ಎಲ್ಲ ಧೂಳುಗಳ ಲೆಕ್ಕ ಹಾಕಿದ್ರೆ ಎಷ್ಟು ಧೂಳುಗಳಿದೆಯೋ ಅಷ್ಟು ಧೂಳುಗಳು ನಾನು ಮಾಡಿರುವ ಪಾಪಗಳ ಸಂಖ್ಯೆ. ಈ ಸಂಖ್ಯೆಯಲ್ಲಿ ಇಷ್ಟು ಧೂಳುಗಳ ಮಧ್ಯ ನನ್ನ ಪುಣ್ಯ ಒಂದು ಎಳ್ಳು ಕಾಳಿನಷ್ಟು. ಹುಡುಕಿಕ ಮುಚ್ಚೋಗ್ಬಿಡುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ, ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ನನ್ನ ಮಾಡಿರುವ ಪಾಪಗಳ ಹನಿ ಸೇರಿದ್ರೆ ನೀರಿನ ಪ್ರಮಾಣದಲ್ಲಿ ಒಂದು ಸಮುದ್ರ ಆಗತ್ತೆ ಅಂತ ಇಟ್ಕೊಳ್ಳಿ. ಸಮುದ್ರದಷ್ಟು ನನ್ನ ಪಾಪದ ನೀರಿನ ಹನಿಗಳು. ಇದರ ಮಧ್ಯೆ ಒಂದೇ ಒಂದು ಬಿಂದು ನನ್ನ ಪುಣ್ಯದ ಬಿಂದು. ಸಮುದ್ರದ ಒಳಗಡೆ ಒಂದು ನೀರಿನ ಹನಿ ಹಾಕ್ತೀನಿ. ಆ ನೀರಿನ ಹನಿ ನಮಗೆ ಕಾಣಿಸತ್ತಾ ಅಥವಾ ಅನುಭವಕ್ಕೆ ಬರುತ್ತಾ? ಕೊಚ್ಕೊಂಡು ಹೊಡಾಯ್ತದು. ಆ ಹನಿ ಎಲ್ಲಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗಲಿಲ್ಲ. ಯಾಕಂದ್ರೆ ಅಷ್ಟು ಪಾಪಗಳ ಮಧ್ಯದಲ್ಲಿ ಅದಿಷ್ಟು ಪುಣ್ಯ ಕಿತ್ತೋಯ್ತು. ಆದರೂ ಕೂಡ ಇನ್ ಕೆಲವರಿದ್ದಾರೆ, ನಾನು ಭಾರಿ ಚೆನ್ನಾಗಿ ಪುಣ್ಯ ಮಾಡಿ 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 ಮಾಡ್ತೀನಿ ಅನ್ನೋದ್ರು ಕೂಡ ಎಷ್ಟು ಮಾಡ್ಬೋದು? ನಮ್ಮ ಪಾಪಗಳನ್ನ ಕಳ್ಕೊಳ್ಳೋಷ್ಟು ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ಪುಣ್ಯದಿಂದ ನಾವು ಸುಖವಾಗಿರ್ತೀವಿ ಇಲ್ಲ. ನಮ್ಮ ಪುಣ್ಯ ಕೊಚ್ಕೊಂಡು ಹೋಗುತ್ತೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇಲ್ಲ ನಾನು ಭಾರಿ ಪುಣ್ಯ ಮಾಡ್ತೀನಿ ಅನ್ನೋರ್ಗು ಏನ್ ಮಾತು ಅಂದ್ರೆ, ನಿನ್ ಪುಣ್ಯ ನಿನ್ ಪಾಪ ಅಂತ ತೊಳೆಯತ್ತಷ್ಟೇ. ಅದಕ್ಕಿಂತಲೂ ಭಾರಿ ಪುಣ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾಪ ತೊಳ್ಕೊಂಡ್ರೆ ಸಾಕಾಗಿದೆ ನಾವು.
ಇನ್ನು ಆಲೋಕ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಇನ್ನ ಸತ್ಯಲೋಕ, ಇನ್ನು ವೈಕುಂಠ, ಇವೆಲ್ಲ ಪಡ್ಕೊಳ್ಳೋಷ್ಟು ಪುಣ್ಯ ನಮ್ಮ ಕೈಲಿ ಮಾಡ್ಲಿಕ್ಕಾಗತ್ತೇನ್ರಿ? ಹಾಗಾದ್ರೆ ಸರ್ವಾತ್ಮನ ಇಲ್ಲ. ಆದ್ರೂ ಈ ದಾರಿಲಿ ಭಗವಂತ ನಮ್ಮನ್ನು ಇಟ್ಟಿದ್ದಾನೆ, ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಅವಯವನ್ನ ಸರಿಯಾಗಿ ಕೊಟ್ಟಿದ್ದಾನೆ, ಭಗವಂತ ಸರ್ವೋತ್ತಮ ಅನ್ನುವ ಜ್ಞಾನ ಕೊಟ್ಟಿದ್ದಾನೆ, ಈ ಜ್ಞಾನದಲ್ಲೇ ಇರಬೇಕು ಅನ್ನೋ ಎಚ್ಚರಿಕೆಯೂ ಇಷ್ಟು ನಮಗೆ ಕೊಟ್ಟಿದ್ದಾನೆ. ಇದು ನನ್ನ ಪುಣ್ಯದಿಂದ ಬಂದದ್ದಲ್ಲ ಹೊರತು ಇದು ಭಗವಂತನ ಕಾರುಣ್ಯ, ಭಗವಂತನ ಕಾರುಣ್ಯ, ಇನ್ನೇನು ಅಲ್ಲ. ಭಗವಂತನ ಕರುಣೆ ಬಿಟ್ಟರೆ ಇನ್ನೇನು ಅಲ್ಲ ಇಲ್ಲ ಅಂತ ಹೇಳ್ತಾರೆ. ನಿನ್ನವರ ಸಾಧನೆಯೋ, ನೀ ದಯಾಪರನೋ ನಿನ್ನವರ ಸಾಧನೆಯೋ ಅಂತ ಕೇಳ್ತಾರೆ ದಾಸರು. ಅವನು ದಯಾಪರ ಕಾರುಣ್ಯ ಮೂರ್ತಿ ಆದ ಅಷ್ಟೇ ಬಿಟ್ಟರೆ ನನ್ನ ಸಾಧನೆ ಏನಲ್ಲ ಇದರಲ್ಲಿ. ಈ ಎಚ್ಚರಿಕೆ ನಮಗೆ ಬಹಳ ಚೆನ್ನಾಗಿರಬೇಕು. ಹಾಗಾಗಿ ಭಗವಂತನ ಗುಣಗಳಲ್ಲಿ ನಾವು ಉಪಾಸನೆ ಮಾಡಬೇಕಾದ ಮೊಟ್ಟ ಮೊದಲ ಗುಣ ಅನಂತ ಉಪಕಾರ ಮಾಡಿದ್ದು ಭಗವಂತನ ಕಾರುಣ್ಯ ಹೊರತು ನನ್ನ ಸಾಧನೆ ಏನಲ್ಲ. ಭಗವಂತನ ಕಾರುಣ್ಯ ಅನ್ನೋದನ್ನ ತಿಳಿಸುವ ಸಲುವಾಗಿಯೇ ಒಂದು ಸಂಧಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದೇ ಕರುಣಾ ಸಂಧಿ ಅಂತ ಹೇಳಿ ಭಗವಂತನ ಈ ಕಾರುಣ್ಯ ಅನ್ನುವ ಗುಣವನ್ನು ಚಿಂತನೆ ಮಾಡಬೇಕು ಅನ್ನೋದು ಅದು ಕರ್ತವ್ಯ ಅಂತ ತಿಳಿಸೋದಕ್ಕೋಸ್ಕರ ಒಂದು ಸಂಧಿ, ಕರುಣಾ ಸಂಧಿ. ಹರಿಪೂಜೆಗಾಗಿ ಕೂತ ಕೂಡಲೇ ಭಗವಂತನ ಹತ್ರ ನಿನ್ನ ಕಾರುಣ್ಯದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ ಸ್ವಾಮಿ, ನಿನ್ನ ಕರುಣೆ ನೀನು ಪೂಜೆ ಮಾಡಿಸ್ಕೊಳ್ತಾ ಇದೀಯಾ, ನಿತ್ಯ ಲಕ್ಷ್ಮೀದೇವಿ ಕೈಯಲ್ಲಿ ಪೂಜೆ ಮಾಡಿಸಿಕೊಳ್ಳುವವ ನೀನು, ಬಹಳ ಅಲ್ಪನಾದ ನಾನು ಪೂಜೆ ಮಾಡಿ ಅದನ್ನು ತಗೊಳ್ತೀರ ಸ್ವಾಮಿ, ಎಷ್ಟು ಕರುಣೆ ಇರಬೇಕು ನಿನಗೆ ಅಂತ ಅಲ್ಲಿಂದಲೇ ಶುರುವಾಗುತ್ತೆ ಪೂಜೆ. ಅದಕ್ಕೆ ಕರುಣಾ ಸಂಧಿಯಿಂದ ಪ್ರಾರಂಭ ಮಾಡ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಫಲಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರತಿ ಕೇಳುವುದು. ಭಗವಂತನ ಕಥೆ ಶ್ರವಣ ಮಾಡಬೇಕು ಅಂತ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರಲ್ಲ, ಈ ಗ್ರಂಥವನ್ನ ಶ್ರವಣ ಮಾಡಿದರೆ ಹರಿಕಥೆ ಎಂಬಂತ ಈ ಗ್ರಂಥದಲ್ಲಿ ಹರಿಕಥನೆ ಹೇಳಿರೋದು, ಭಗವಂತನ ಕಥೆನೇ ಹೇಳಿರೋದಲ್ವಾ, ವಾಯುದೇವರ ಕಥೆನೇ ಹೇಳಿರೋದಲ್ವಾ. ಹಾಗಾಗಿ ಇಂಥ ಕಥೆ ಕೇಳೋದ್ರಿಂದ ಏನು ಫಲ ನಮಗೆ ಅಂತ ಹೇಳಿ ಕೂಡ ಚಿಂತನೆ ಮಾಡ್ತಾರೆ. ಏನು ಫಲ? ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗ ಇಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವಿನಿಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲುಪುದು ಭೂಸುರರು ದಿನ ದಿನದೀ. ಶ್ರವಣ ಮನಕ್ಕೆ ಆನಂದವೀವುದು ಅಂತ ಹೇಳಿದ್ರು. ಶ್ರವಣ ಮನಕ್ಕೆ ಆನಂದವೀವುದು ಎರಡು ತರ ಅರ್ಥ ಬರುತ್ತೆ. ಶ್ರವಣ ಮನಕ್ಕೆ ಆನಂದವೀವುದು, ಶ್ರವಣ ಮನನ ಆನಂದವೀವುದು, ಎರಡು ಚಿಂತನೆ ಮಾಡಬೇಕು. ಮೊದಲನೇದು ಶ್ರವಣ ಮನಕ್ಕೆ ಆನಂದವೀವುದು. ಶ್ರವಣ ಅಂದ್ರೆ ಭಗವಂತನ ಕಥೆಯನ್ನ, ಈ ಶ್ರವಣೇಂದ್ರಿಯದಿಂದ ಕಿವಿಗಳಿಂದ ನಾವೇನು ಭಗವಂತನ ಕಥೆಯನ್ನ ನಾವು ಕೇಳ್ತಾ ಇರ್ತೀವೋ, ಇದು ನಿಜವಾಗಲೂ ನಾವು ಕೇಳ್ತಾ ಇದ್ದೀವಿ ಅಂತ ಯಾವಾಗ ಗೊತ್ತಾಗತ್ತೆ ಗೊತ್ತಾ? ಮನಕ್ಕೆ ಆನಂದವೀವಿದಾಗ, ಮನಸ್ಸಿಗೆ ಆನಂದ ಆದಾಗ ನಿಜವಾಗಲೂ ನಾವು ಚೆನ್ನಾಗಿ ಕೇಳಿದೀವಿ ಅಂತ ಅರ್ಥ. ಭಗವಂತನ ಕಥೆಯನ್ನು ನೀವು ಕೇಳ್ತಾ ಇರ್ರಿ. ಯಾರು ಸಜ್ಜನರು ಅಂತಿರ್ತಾರೋ ಅವರೆಲ್ಲರಿಗೂ ಕೂಡ ಭಗವಂತನ ಕಥೆ ಕೇಳ್ತಾ ಇದ್ರೆ ಮನಸ್ಸಿಗೆ ಆನಂದ ಉಂಟಾಗತ್ತೆ, ಉಂಟಾಗಬೇಕು. ಇಲ್ಲ ಅಂದ್ರೆ ಅವರು ಸಜ್ಜನರೇ ಅಲ್ಲ, ಇಲ್ಲ ಅವರು ಸರಿಯಾಗಿ ಕೇಳ್ತಿಲ್ಲ. ಹಿಂದೊಮ್ಮೆ ಈ ಪ್ರಸಂಗ ಹೇಳಿದ್ದೆ ನಾನು. ಕಪಿಗಳನ್ನೆಲ್ಲ ಸೇರಿಸ್ಕೊಂಡು ಹನುಮಂತ ದೇವರು ಹೋಗ್ತಾರೆ ಸೀತಾನ್ವೇಷಣೆಗೋಸ್ಕರ ಅಂತ. ಈ ಕಡೆ ಸುಗ್ರೀವ ಕೊಲ್ತಾನೆ, ಮುಂದೆ ಹೋದ್ರೆ ಸಮುದ್ರ ಬೀಳು ಸಾಯ್ಬೇಕು, ಇಲ್ಲೇ ಇರೋಣಂದ್ರೆ ಹನುಮಂತ ಬಿಡ್ತಿಲ್ಲ, ಏನ್ ಮಾಡಿ ಒದ್ದಾಡ್ಬೇಕು ನಾವೆಲ್ಲ. ಮತ್ತೆ ಪ್ರಾಯೋಪವೇಶಕ್ಕೆ ಕೂತ್ಕೊಳ್ಳೋಣ ಸಮುದ್ರ ತೀರದಲ್ಲೇ ಅಂತ ಕೂತಾಗ, ಹಾಗೆ ಯಾಕೆ ಕೊಡ್ತೀರಾ, ದೇವರ ಕಥೆ ಹೇಳ್ತೀನಿ, ರಾಮನ ಕಥೆ ಹೇಳ್ತೀನಿ ಕೇಳ್ರಿ ಅಂತ ಹನುಮಂತ ದೇವರ ರಾಮನ ಕಥೆ ಹೇಳಿದ್ದಕ್ಕೆ ಸಂಪಾತಿಗೆ ರೆಕ್ಕೆ ಬಂತು, ಕಪಿಗಳ ಸಮಸ್ಯೆ ಪರಿಹಾರ ಆಯಿತು. ಏಕೆ? ಶ್ರವಣ ಮನಕ್ಕೆ ಆನಂದವೀವುದು. ಭಗವಂತನ ಕಥಾಶ್ರವಣ, ರಾಮನ ಕಥೆ ಹೇಳಿದ್ದರಿಂದ ಸಂಪಾತಿಗೂ ಆನಂದ ಆಯಿತು, ಕಪಿಗಳಿಗೂ ಆನಂದವಾಯಿತು. ಕಪಿಗಳಿಗೂ ಆನಂದ ಆಯಿತು, ಸಂಪಾತಿಗೂ ಆನಂದ ಆಯಿತು. ಹೇಗೋ ಹಾಗೆ ಭಗವಂತನ ಕಥೆ ಶ್ರವಣ ಮಾಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ಆನಂದವಾಗತ್ತೆ. ಇದು ಒಂದು ರೀತಿ ಚಿಂತನೆ. ಇನ್ನಾಗಲೇ ಹೇಳಿದೆ, ಶ್ರವಣ ಮನಕ್ಕೆ ಆನಂದವೀಯುವುದು ಒಂದರ್ಥ, ಇನ್ನೊಂದು ಶ್ರವಣ ಮನನ ಆನಂದವೀಯುವುದು. ಅದು ಹೇಗೆ ಅಂತ ಕೇಳಿದ್ರೆ ನೋಡ್ರಿ, ನಮ್ಮ ಸಾಧನೆಯಲ್ಲಿ 3 ಮೆಟ್ಟಿಲು. ಒಂದು ಶ್ರವಣ, ಇನ್ನೊಂದು ಮನನ, ಮೂರನೇದು ನಿಧಿಧ್ಯಾಸನ. ಶ್ರವಣ, ಮನನ, ನಿಧಿಧ್ಯಾಸನ. ಏನು ಹಾಗಂದ್ರೆ ಅಂದ್ರೆ ಶ್ರವಣ ಅಂದ್ರೆ ಭಗವಂತನ ಕಥೆಯನ್ನ ಶ್ರವಣ ಮಾಡೋದು. ಮನನ ಅಂದ್ರೆ ಉಪನ್ಯಾಸದಲ್ಲಿ ಅವೆಲ್ಲ ಏನು ಕೇಳಿದೀವಲ್ಲ, ಕೇಳಿದ ಮೇಲೆ ಅಥವಾ ಹೇಳಿದ ಮೇಲೆ ಅದನ್ನ
ಮನೆಗೆ ಹೋಗಿ ಕುತ್ಕೊಂಡು ಮನನ ಮಾಡಬೇಕು. ಆಚಾರ್ಯರು ಏನು ಹೇಳಿದ್ರು, ಭಗವಂತನ ಯಾವ ಗುಣ ಹೇಳಿದ್ರು, ಭಗವದ್ ಭಕ್ತರ ಯಾವ ವಿಷಯ ಹೇಳಿದ್ರು, ಇದರಿಂದ ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸ್ಕೊಳ್ಬೇಕು, ಯಾವುದನ್ನು ತ್ಯಾಗ ಮಾಡಬೇಕು, ಯಾವುದು ವಿಧಿ, ಯಾವುದು ನಿಷೇಧ, ಒಂದೊಂದು ದಿವಸ ಒಂದೊಂದು ವಿಚಾರಗಳು ಬಂದಿರುತ್ತೆ. ಅವತ್ತಿನ ಉಪನ್ಯಾಸದ ವಿಚಾರಗಳನ್ನು, ಕೇಳಿದ ವಿಚಾರಗಳನ್ನು ಮತ್ತೊಬ್ಬರ ಹತ್ತಿರ ವಿನಿಮಯ ಮಾಡಿಕೊಳ್ಳೋದು ಒಂದು ರೀತಿ. ತಾನೊಬ್ಬನೇ ಕೂತು ಅದನ್ನು ಮನನ ಮಾಡಬೇಕು, ಮನಸ್ಸಿನಲ್ಲಿ ಅದನ್ನು ಗುಂಕುತ್ತಾ ಇರಬೇಕು, ನಾವು ಅದನ್ನು ಚಿಂತನೆ ಮಾಡ್ತಾ ಇರಬೇಕು. ಇದಕ್ಕೆ ಮನನ ಅಂತ ಕರೀತಾರೆ. ಇದೂ ಕೂಡ ನಮಗೆ ಆನಂದವನ್ನು ಉಂಟು ಮಾಡುತ್ತೆ. ಅಂದರೆ ಶ್ರವಣ ಮನನ ಇವೇ ಮೊದಲಾದವುಗಳನ್ನು ಮಾಡೋದ್ರಿಂದ ಆನಂದ ಉಂಟಾಗತ್ತೆ. ಆನಂದ ಮೋಕ್ಷ ದೊರೆಯುತ್ತೆ, ಅರ್ಥ ಮೋಕ್ಷ ದೊರೆಯುತ್ತೆ. ಶ್ರವಣ ಮನನ ಆನಂದ ಬೀರುತ್ತೆ, ಅಥವಾ ಶ್ರವಣ ಮನಕ್ಕೆ ಆನಂದ ಬೀರುವುದು. ಇದು ಇನ್ನ ಶ್ರವಣ ಅಂತ ಹೇಳಿದ್ರೆ ಇದು ನಮಗೆ ಆನಂದ ಲೋಕವನ್ನ ಕೊಡತ್ತೆ. ಹೇಗೆ ಅಂದ್ರೆ ಶ್ರವಣ ಅನ್ನೋದು ಒಂದು ಭಕ್ತಿಯ ಒಂದು ಪ್ರಕಾರ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದು ಭಕ್ತಿಯ 9 ಲಕ್ಷಣಗಳು ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ರಲ್ಲ. ಕಡೆ ಪಕ್ಷ ಒಂದನ್ನಾದ್ರೂ ನಾವು ಆಯ್ಕೆ ಮಾಡಿಕೊಂಡ್ರೆ ಅದು ಕೂಡ ನಮಗೆ ಮೋಕ್ಷವನ್ನ ದೊರಕಿಸಿಕೊಡತ್ತೆ. ಆ 9ರಲ್ಲಿ ಯಾವುದು ಮೊದಲು ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂತ ದಾಸರು ಮೊದಲನೇದನ್ನು ಹೇಳ್ತಾ ಇದ್ದಾರೆ, ಶ್ರವಣ. 9ರಲ್ಲೂ ಕೂಡ ಎಲ್ಲನೂ ಆಯ್ಕೆ ಮಾಡಿಕೊಂಡು ಎಲ್ಲವನ್ನೂ ನಾವು ಎಲ್ಲ ಲಕ್ಷಣಗಳನ್ನು ನಾವು ಹೊಂದವರಾಗಬೇಕು. ನನ್ನ ಕೈಲಿ ಏನೂ ಆಗ್ತಾ ಇಲ್ಲ ಅನ್ನುವ ಸ್ಥಿತಿ ನಾನಿದ್ದೀನಿ ಅಂತಂದ್ರೆ ಯಾವುದು ಬಿಟ್ಟರು ಅಂದ್ರೆ ಶ್ರವಣ ಕೀರ್ತನಂ ಸ್ಮರಣಂ ಅರ್ಚನಂ ವಂದನಂ ದಾಸ್ಯಂ ಎಲ್ಲವೂ ಅದರದೇ ಆದ ಮಹತ್ವ ಇದೆ. ಯಾವುದೂ ಆಗ್ಲಿಲ್ವಾ? ಶ್ರವಣ ಮನಕ್ಕೆ ಆನಂದವಿರುವುದು. ಮೊದಲು ದೊಡ್ಡವರು ಹೇಳಿದ್ದನ್ನು ಕೇಳಬೇಕಂತ. ಜ್ಞಾನಿಗಳು ಹೇಳಿದ್ದನ್ನ, ಆಚಾರ್ಯರು ಹೇಳಿದ್ದು, ದಾಸರು ಹೇಳಿದ್ದು ಎಲ್ಲ ಮಾತುಗಳನ್ನು ಚೆನ್ನಾಗಿ ಕೇಳಬೇಕಂತೆ. ಏಕೆಂದ್ರೆ ನಿನಗೆ ಈ ಸ್ಮರಣ, ಅರ್ಚನ, ವಂದನ, ದಾಸ್ಯತ್ವದ ಬುದ್ಧಿ, ಆತ್ಮನಿವೇದನದ ಬುದ್ಧಿ ಇವೆಲ್ಲ ಯಾವಾಗ ಹುಟ್ಟತ್ತೆ ಗೊತ್ತಾ? ನಿನ್ನಲ್ಲಿ ಕೇಳಿದ್ದು ಜಾಗೃತವಾದ ಮೇಲೆ. ನಿಮಗೆ ನಾಳೆಯಿಂದ ನಾನು ದೇವರ ಪೂಜೆ ಮಾಡಬೇಕು ಅಂತ ನಿನ್ನೆ ತಾನೇ ಆಚಾರ ಉಪನ್ಯಾಸದಲ್ಲಿ ಹೇಳಿದ್ದಾರೆ ದೇವರ ಪೂಜೆ ಮಹತ್ವ, ಅದಕ್ಕೆ ಇನ್ಮೇಲೆ ದೇವರ ಪೂಜೆ ಮಾಡೋಣ ಅಂತಿದ್ದೀನಿ. ಅರ್ಚನ, ವಂದನ ಇದೆಲ್ಲ ಶುರುವಾಯಿತು. ಯಾಕೆ? ನಿನ್ನೆ ಶ್ರವಣ ಆಗಿದ್ದಕ್ಕೆ. ಹಾಗಾಗಿ ಮೊದಲು ಶ್ರವಣ ಅನ್ನುವ ಯಜ್ಞ ಏನಿದೆ ಅಲ್ವಾ, ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಂ ಅವಾಪ್ನೋತಿ ಶ್ರುತ್ವಾ ಮೋಕ್ಷಂ ಚ ಗಚ್ಚತಿ. ಆಚಾರ್ಯರ ಮಾತಿದು. ಕೃಷ್ಣಾಮೃತ ಮಹಾಣವದಲ್ಲಿ ಆಚಾರ್ಯರು ಹೇಳ್ತಾರೆ, ಕೇಳೋದರಿಂದ ಒಳ್ಳೆ ಜ್ಞಾನ ಬರುತ್ತೆ. ಕೇಳೋದರಿಂದ ಏನ್ ಕೇಳೋದ್ರಿಂದ? ಭಗವಂತನ ಕಥೆ, ಭಾಗವತವೇ ಮೊದಲಾದ ಗ್ರಂಥಗಳ ಶ್ರವಣ ಮಾಡೋದ್ರಿಂದ ಒಳ್ಳೆಯ ಜ್ಞಾನ ಬರುತ್ತೆ. ತ್ಯಜತಿ ದುರ್ಮತಿ, ಕೆಟ್ಟ ಬುದ್ಧಿ ಹೋಗುತ್ತೆ. ಶ್ರುತ್ವಾ ಜ್ಞಾನಂ ಅವಾಪ್ನೋತಿ, ಭಗವಂತನ ತತ್ವಜ್ಞಾನ ನಿಶ್ಚಯವಾಗುತ್ತೆ. ಶ್ರುತ್ವಾ ಮೋಕ್ಷಂ ಚ ಗಚ್ಚತಿ. ಹಾಗಾದ್ರೆ ಬರೀ ಕೇಳೋದ್ರಿಂದ ಮಾತ್ರ ಅನ್ಕೊಂಡ್ ಬಿಡ್ಬೇಡ್ರ. ಆಮೇಲೆ ಕೇಳೋದ್ರಿಂದ ಮಾತ್ರ ಅಂದ್ರೆ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ, ಬರೀ ಕೇಳೋದ್ರಿಂದ ಮಾತ್ರ ಮೋಕ್ಷ ಅಂತ ಕೆಲವು ಮತಗಳಿದೆ ಆಚಾರ್ಯರಲ್ಲಿ. ಅದಕ್ಕೆ ತ್ವಾ ಪ್ರತ್ಯಯ ಇಟ್ಟಿರಲಿ. ಶ್ರುತ್ವಾ, ಕೇಳಿ ಅಂದ್ರೆ ಮುಂದೆ ಎಲ್ಲೋ ಕೆಲಸ ಇದೆ ಅಂತ. ಒಬ್ರಿಗೆ ಹೇಳ್ತಿರ್ತೀವಿ, ಅಲ್ಲಿ ಹೋಗಿ ಅಲ್ಲಿ ನೋಡಿ ಆಮೇಲೆ ಏನೋ ಇದೆ ಅಂತ ಅರ್ಥ. ಹಂಗೆ ಕೇಳಿ ಆಮೇಲೆ ಏನು? ಮನನ ನಿಧಿಧ್ಯಾಸನ. ಸೊ ನಿಧಿಧ್ಯಾಸನಕ್ಕೆ ಮುಂಚೆ ಮನನ ಆಗಬೇಕು, ಮನನಕ್ಕೂ ಮುಂಚೆ ಶ್ರವಣ ಆಗಲೇಬೇಕು. ಹಾಗಾಗಿ ಪ್ರತಿನಿತ್ಯ ಪಾಠ, ಪ್ರತಿನಿತ್ಯ ಪ್ರವಚನವನ್ನು ಶ್ರವಣ ಮಾಡೋದು ಎಷ್ಟು ನಮಗೆ ಉಪಕಾರ. ಇದ್ರೆ ನಮಗೆ ಭಗವಂತ ಈ ರೀತಿ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ತಿಳ್ಕೊಳ್ರಿ. ಕೇಳೋದು ಕೂಡ ಭಗವಂತನೇ ಮಾಡಿಸ್ಬೇಕಲ್ಲ. ಪ್ರತಿನಿತ್ಯ ನಾವು ಭಗವಂತನ ಕಥೆ ಕೇಳ್ತಾ ಇದ್ದೀವಿ, ಇದು ಭಗವಂತ ಮಾಡ್ತಿರೋ ಅನಂತ ಉಪಕಾರ ನಮಗೆ. ಕೇಳೋದೇ ಇಲ್ಲ ಇವತ್ತಿನ ಕಾಲಕ್ಕೆ. ಕೇಳಬೇಕು ಅಂದ್ರೆ ನಾವು ಬಹಳ ಚಿಕ್ಕವರು ಅಂತ ಆಗ್ಬಿಡ್ತೀವಿ. ಅಪ್ಪ ಅಮ್ಮನ ಮಾತು ಕೇಳೋದು ಒಂದ್ ಕಡೆ, ಭಗವಂತ ಹೇಳಿದ ಮಾತು ಇನ್ನೊಂದ್ ಕಡೆ, ಎರಡೂ ಮಾತು ಕೇಳಲ್ಲ. ಲೌಕಿಕವಾಗೂ ಮಾತು ಕೇಳಲ್ಲ, ಅಲೌಕಿಕವಾದ ಮಾತು ಕೇಳಲ್ಲ. ಎರಡೂ ಕಡೆ ಮಾತು ಕೇಳ್ಕೊಳ್ತಾ ಬರ್ರಿ, ಆನಂದವೀವತ್ತೆ ನಿಮಗೆ. ಅದನ್ನೇ ಶ್ರವಣ ಮಾಡಕ್ಕೆ ಆನಂದವೀವುದು. ಭವಜನಿತ ದುಃಖಗಳ ಕಳೆಯುವುದು. ಆನಂದ ಕೊಡತ್ತೆ, ದುಃಖ ಕಳೆದು ಹಾಕ್ಬಿಡುತ್ತೆ. ಕೆಲವುದಿರುತ್ತೆ ರೀ, ಕೇಳಬೇಕಾದ್ರೆ ಮಾತ್ರ ಆನಂದ, ಅದೆಲ್ಲ ಆದಮೇಲೆ ನಮ್ಮ ದುಃಖ ನಮಗೆ. ಹೌದ್ ತಾನೆ? ಕೆಲವು ಸಂಗೀತ, ಕೆಲವು ನಾದ, ಕೆಲವು ಸ್ವರಗಳೆಲ್ಲ ಹೇಳ್ತಾ ಇರ್ತೀವಿ ನಾವು. ದೇವರ ನಾಮದ ಬಗ್ಗೆ ಅಲ್ಲ ಹೇಳ್ತಾರೆ. ಸಾಮಾನ್ಯವಾದ ಒಂದು ಸಂಗೀತ ಸ್ವರ ಕೇಳ್ತಿರ್ತೀವಿ, ಹೋಗಿಲೆ ಕೇಳಬೇಕು, ಒಂದು ಆನಂದ ಆಗ್ತದೆ. ಶ್ರವಣ ಮನಕ್ಕೆ ಆನಂದವೀರುವುದು. ಮುಂದೆ
ಅದ್ರ ಪಡೆಗೆ ಅದು ನಿಲ್ಲಿಸ್ತಾ ನಮ್ಮ ಪಡೆಗೆ ಮನೆಗೆ ಹೋದ್ರೆ ಮನೆ ಸಂಸಾರ ಜಂಜಾಟ ಕಿತ್ತಾಟ. ಆದ್ರೆ ಇದು ಹಾಗಲ್ಲ. ಅಂತೀರ ಚರ್ಮತ್ ಮನೆಗೆ ಒಂದು ನನ್ನ ಜಂಜಾಟ ಇದ್ದೇ ಇರುತ್ತಲ್ಲ ಅಂತ ಅನಿಸ್ಬೋದು ನಿಮಗೆ. ಆದ್ರೆ ಇದು ನಿಧಾನಕ್ಕೆ ಕಮ್ಮಿ ಮಾಡ್ತಾ 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 ಬರ್ತಾನೆ. ಒಂದು ದಿವಸ ಇದು ಪೂರ್ಣ ಹೋಗುತ್ತೆ. ಅದನ್ನೇ ಹೇಳ್ತಾ ಇದ್ರಲ್ಲ. ಅದಕ್ಕೆ ದಾಸರು ಈ ಸಂಸಾರ ಜಂಜಾಟದ ಬಹಳ ದೊಡ್ಡ ಗೋಳಲ್ವ ನಮ್ಗೆ. ಅದಕ್ಕೆ ಭವಜನಿತ ದುಃಖಗಳ ಕಳೆಯುವುದು. ಭವ ಅಂದ್ರೆ ಸಂಸಾರ. ಸಂಸಾರದಿಂದ ಜನಿತವಾದ ದುಃಖಗಳು ಒಬ್ಬೊಬ್ಬರಿಗೆ ಒಂದೊಂದಿದೆ. ಅದಕ್ಕೆ ಆ ದುಃಖ ಈ ದುಃಖ ಅಂತ ಸ್ಪೆಸಿಫಿಕ್ ಆಗಿ ಹೇಳಲೇ ಇಲ್ಲ ಅವರು. ಸಂಸಾರೋ ತಾಪನಿತ್ಯೋ ಅದಕ್ಕೆ ಹೇಳಿದ್ರು ಭವಜನಿತ ದುಃಖಗಳು ಅಂತ ಯಾವ್ಯಾವ್ದಿದೆಯೋ ಆ ಎಲ್ಲ ದುಃಖಗಳ ಕಳೆಯುವುದು. ನಿಧಾನಕ್ಕೆ ಒಂದೊಂದೇ ಹೋಗ್ತಾ ಬರುತ್ತೆ. ಒಂದರ್ಥ ಭವಜನಿತ ದುಃಖಗಳ ಕಳೆಯುವುದು. ಇದು ತಾತ್ಕಾಲಿಕವಾದ ದುಃಖ ಅಂತ ಅನ್ಕೊಳ್ಬೇಡ್ರಿ. ಭವಜನಿತ ಸಂಸಾರದಿಂದ ಉಂಟಾಗೋ ದುಃಖ ಯಾವುದು ಗೊತ್ತಾ? ಅಂಧ ತಮಸ್ಸು ಕೂಡ ಸಂಸಾರದಿಂದಲೇ ಆಗುವಂತಹದ್ದು. ಅಂತಹ ದುಃಖಗಳನ್ನು ಕೂಡ ಕಳೆಯುವುದು. ಇನ್ನೂ ಒಂದರ್ಥ ಭವಜನಿತ. ಭವ ಅಂದ್ರೆ ಯಾರು? ರುದ್ರದೇವರು. ರುದ್ರದೇವರಿಂದ ಜನಿತವಾದ ದುಃಖ. ರುದ್ರದೇವರಿಂದ ಜನಿತವಾದ ದುಃಖ ಅಂದ್ರೇನು? ರುದ್ರದೇವರು ಯಾವ ಶಾಸ್ತ್ರವನ್ನ ಯಾವ ಆಗಮವನ್ನ ರಚನೆ ಮಾಡಿದ್ದಾರೆ? ಪಾಶುಪತಾಗಮ. ಭವ ಜನಿತ ದುಃಖಗಳ ಅಂದ್ರೆ ರುದ್ರದೇವರಿಂದ ಜನಿತವಾದ ಪಾಶುಪತಾದಿ ಆಗಮಗಳಿಂದ ಬಂದ ಅಜ್ಞಾನ, ಅದರಿಂದ ಆಗುವ ದುಃಖಗಳ ಭವಜನಿತ ಅಂದ್ರೆ. ಪಾಶುಪತಾಗಮದಲ್ಲಿ ಶಿವ ಸರ್ವೋತ್ತಮತ್ವವನ್ನೇ ಹೇಳ್ತಾ ಇರೋದು. ಅದನ್ನೇ ನಾವು ಉಪಾಸನೆ ಮಾಡಿಬಿಟ್ರೆ ಮೋಕ್ಷ ಎಲ್ಲ ಆಗುತ್ತೆ. ಹಾಗಾದ್ರೆ ಅಂಥವರಿಗೆ ತಮಸ್ಸೆ ಅಲ್ವಾ ಅನ್ನುವ ಕಾರಣ ರುದ್ರದೇವರ ಉಪಾಸನೆ ಎಷ್ಟು ಔಚಿತ್ಯ, ಅದು ನಿಯಮೇನ ಮಾಡಲೇಬೇಕು. ಹೇಗೆ ಮಾಡಬೇಕು ಅಂದ್ರೆ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಶ್ರವಣ ಮಾಡಿದ್ದೀವಿ. ಪಾಶುಪತಾದಿ ಆಗಮಗಳಿಂದ ರುದ್ರ ಸರ್ವೋತ್ತಮ ಅಂತ ಚಿಂತನೆ ಮಾಡಿದಾಗ ಆಗುವ ಲೋಕ, ಅದರಿಂದ ಆಗುವ ದುಃಖಗಳನ್ನು ಕೂಡ ಕಳೆಯುವುದು ಭಗವಂತನ ಕಥೆ ಕೇಳೋದ್ರಿಂದ. ಇನ್ನೂ ಒಂದರ್ಥ ಭವಜನಿತ. ಭವ ರುದ್ರದೇವರು, ಅವರಿಂದ ಜನಿತರಾದವರು ಯಾರು ಅಂದ್ರೆ ಯಾರು? ಗಣಪತಿ ಮತ್ತೆ ಸುಬ್ರಹ್ಮಣ್ಯ. ಗಣಪತಿ ಗಾಣಪತವತ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ ಅಂತ ತಿಳಿದಾಗ ಉಂಟಾಗುವ ದುಃಖಗಳನ್ನು ಕಳೆಯುವುದು. ಇನ್ನ ಭವಜನಿತ ರುದ್ರದೇವರ ಮಡದಿಯಾದ ಪಾರ್ವತಿ ಅಂದ್ರೆ ಶಕ್ತಿ, ಅವಳು ಸರ್ವೋತ್ತಮಳು ಅಂತ ಉಪಾಸನೆ ಮಾಡುವ ಮತ, ಅದರ ಶಾಕ್ತ ಮತ. ಅದರಿಂದ ಉಂಟಾಗುವ ದುಃಖಗಳು ಏನು ಬೇಕಾದ್ರೆ ಭವಜನಿತ ದುಃಖಗಳ ಕಳೆಯುವುದು. ದುಃಖ ಕಳೆಯತ್ತೆ ಸರಿ, ಆನಂದ ಕೊಡತ್ತೆ. ಎಲ್ಲಿ? ಮೋಕ್ಷದಲ್ಲಿ. ಇಲ್ಲೇ ದುಃಖ ಕಳೆಯತ್ತೆ. ಬಟ್ ಇಲ್ಲಿ ಮೋಕ್ಷಕ್ಕೆ ಹೋಗೋ ತನಕ ನಮ್ಗೆ ಆನಂದವಾಗಿರ್ಬೇಕಲ್ವ ನಾವು. ಮೋಕ್ಷಕ್ಕೆ ಹೋಗೋ ತನಕ ಸರಿಯಪ್ಪ ನಿಮಗೆ ಮೋಕ್ಷ ನಾನು ಸೈನ್ ಮಾಡಿದೆ ಮುಗಿದೋಯ್ತು. ಆದರೆ ಇಲ್ಲೂ ಕೂಡ ಮೋಕ್ಷಕ್ಕೆ ಹೋಗೋ ತನಕ ಸಂಸಾರದ ಅವಸ್ಥೆಯಲ್ಲೂ ಕೆಲವು ಪ್ರಾರಬ್ಧವಶಾತ್ ನಾವು ದುಃಖಗಳನ್ನ ಅನುಭವಿಸಲೇಬೇಕಾಗ್ತಿರತ್ತಲ್ಲ. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ ಭಗವಂತನ ಕಥೆ ಭವಜನಿತ ದುಃಖಗಳ ಕಳೆಯತ್ತೆ, ಆನಂದನೂ ಬೇಯತ್ತೆ. ವಿವಿಧ ಭೋಗ ಇಹ ಪರಂಗಳಲ್ಲಿತ್ತು ಸಲಹುವುದು. ವಿವಿಧ ಭೋಗಗಳಿತ್ತು ಸಲಹುವುದು. ಎಲ್ಲೆಲ್ಲಿ? ಅನೇಕ ವಿಧವಾದ ಭೋಗಗಳನ್ನ ಕೊಡತ್ತೆ ನಮಗೆ ಭಗವಂತನ ಕಥಾಶ್ರವಣ. ಅಂದ್ರೆ ಲೌಕಿಕವಾದ ಫಲ ನೀವೇನು ಅನ್ಕೊಂಡಿದ್ದೀರೋ ಅಂತ ಫಲವು ನಮಗೆ ಸಿಗತ್ತೆ. ಹೌದಲ್ವಾ? ಮದುವೆ ಆಗ್ಬೇಕು ಅಂತ ಶ್ರೀನಿವಾಸ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ ಕೇಳ್ತಾರೆ, ಮದುವೆ ಆಗತ್ತೆ. ಸಂತಾನ ಆಗ್ಬೇಕು ಅಂತ ಹರಿವಂಶ ಭಾಗವತ ಕೇಳ್ತಾರೆ, ಸಂತಾನವಾಗತ್ತೆ. ನಮಗೆ ಮನೆ ಮಠ ಎಲ್ಲ ಆಗಬೇಕು, ನಮ್ಮ ಅದಕ್ಕೋಸ್ಕರ ನಮಗೆ ಭೂ ಸಮಸ್ಯೆಯ ಪರಿಹಾರ ಆಗ್ಬೇಕು ಅಂದ್ರೆ ವರಾಹದೇವರ ಕಥೆ ಕೇಳ್ರಿ ಅಂತ ಹೇಳ್ತಾರೆ. ಗುರು ಕಾರುಣ್ಯ ಆಗಬೇಕು, ಮಧ್ವಿಜಯ ಕೇಳ್ರಿ ಅಂತಾರೆ. ವಿವಿಧ ಭೋಗಗಳು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತಿನ್ನೆಲ್ಲೋ ಹೋಗ್ಬೇಡ್ರಿ. ಅದಕ್ಕೂ ಒಂದೇ ಮಾರ್ಗ ಭಗವಂತನ ಕಥಾಶ್ರವಣ. ಅದೆಲ್ಲಿ ಸಿಗತ್ತೆ? ಇಹ ಪರಂಗಳಲ್ಲಿತ್ತು ಸಲಹುವುದು. ಅದು ಇಲ್ಲೂ ಕೊಡ್ತಾರೆ, ಮೇಲೊಂದು ಪರಲೋಕದಲ್ಲೂ ಕೊಡ್ತಾರೆ. ಸುಖ ಅನ್ನೋದು ಇಹಲೋಕದಲ್ಲೂ ಉಂಟು, ಪರಲೋಕದಲ್ಲೂ ಉಂಟು. ಅದು ಯಾವಾಗ ಸಿಗತ್ತೆ? ಭಗವಂತನ ಕಥೆಯಿಂದ. ಭಗವಂತನ ಕಥೆ ಕೇಳೋದ್ರಿಂದ ಮೋಕ್ಷ ಆಗ ಸ್ವಾಮಿ. ಈ ಲೌಕಿಕವಾದ ಪ್ರಪಂಚದಲ್ಲಿ ನಮಗೆ ಸುಖ ಆಗಬೇಕು, ಸಂಪತ್ತು ಬೇಕು, ಮದುವೆ, ಸಂತಾನ ಇತ್ಯಾದಿ ನಮಗೆ ಅನೇಕ ಅಭಿಷ್ಟಗಳು ಈಡೇರಬೇಕು ಅಂತೀರಾ? ವಿವಿಧ ಭೋಗಗಳಿತ್ತು. ಎಲ್ಲೆಲ್ಲಿ? ಇಹದಲ್ಲೂ ಇಡ್ತಾರೆ. ಪರ ಅಂದ್ರೆ ವೈಕುಂಠ ಅಂತೂ ನಿಶ್ಚಯ. ಅಷ್ಟೇ ಅಂದ್ರೆ ಪರ ಅಂದ್ರೆ ಮೇಲಿನ ಲೋಕಗಳು. ಎಲ್ಲೆಲ್ಲಿ? ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದಲ್ಲೂ ಕೂಡ ನೀವು ಸುಖ ಅನುಭವಿಸ್ಬೇಕು ಅಂದ್ರೆ ಭಗವಂತನ ಕಥಾ ಕೇಳಿರ್ಬೇಕು. ಬರೀ ಈ ಲೋಕ ಬಿಡಿಸು ಡೈರೆಕ್ಟ್ ನಾವೇನು ಹೊರಟೋಗ್ಬಿಡಲ್ಲ ಮೋಕ್ಷಕ್ಕೆ. ಇಷ್ಟೆಲ್ಲ ಲೋಕಗಳನ್ನು ದಾಟ್ಕೊಂಡು ಹೋಗ್ಬೇಕಲ್ಲ.
ಪರಲೋಕ ಅಂದ್ರೆ ಕೇವಲ ವೈಕುಂಠ ಅಲ್ಲ, ಪರಲೋಕ ಅಂದ್ರೆ ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಈ ಲೋಕಗಳಲ್ಲೂ ಕೂಡ ನಿಮಗೆ ಆನಂದ ಉಂಟಾಗಬೇಕಾ, ಕಷ್ಟಗಳು ಹೋಗ್ಬೇಕಾ, ಶ್ರವಣ ಮೂಲಕ ಆನಂದ ಬೇಕು. ಭಗವಂತನ ಕಥಾ ಶ್ರವಣ ಮಾಡಲೇಬೇಕು. ಅದಕ್ಕೆ ಮಂಗಳ ಕಥೆಯ ಪರಮೋತ್ಸವದ ಕಿವಿಗೊಟ್ಟಾಲೆಂಬುದು ಅಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಹಾಗಾಗಿ ಇಹಲೋಕದಲ್ಲೂ ನಮಗೆ ಸುಖ, ಪರಲೋಕದಲ್ಲೂ ನಮಗೆ ಸುಖ ಇದ್ದು ಸಲಹುವುದು ಭಗವಂತನ ಕಥೆ. ಎಂಥ ಕಥೆ ಒಂದು ಅಂತ ಕೇಳಿದ್ರೆ ನಾಳೆ ನೋಡೋಣ. ಹರೇ ನಮಃ. ಶ್ರೀಕೃಷ್ಣ ಶ್ರೀಕೃಷ್ಣ. ಈ ಸಂಚಿಕೆಯ ಉಪನ್ಯಾಸದ ಮಂಗಳದ ಕಾರ್ಯಕ್ರಮ ನಾಳೆಯ ದಿವಸ ಭಗವಂತನಿಗೆ ಸಮರ್ಪಣೆ ಮಾಡೋಣ.